ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸ್ವಾಗತ ಇವತ್ತಿನ ಕ್ಲಾಸಿಗೆ. ಓಕೆ, ನೋಡಿ ಫಸ್ಟ್ ಕ್ವಶನ್. ಅ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಬೈ ಆರ್ ಅಗೇನ್ಸ್ಟ್ ದ ಎಂಪ್ಲಾಯರ್ ಕ್ಯಾನ್ ಬಿ ಸ್ಪೆಸಿಫಿಕಲಿ ಎನ್ಫೋರ್ಸ್ಡ್, ಕೆನಾಟ್ ಬಿ ಸ್ಪೆಸಿಫಿಕಲಿ ಎನ್ಫೋರ್ಸ್ಡ್, ಡಿಪೆಂಡ್ಸ್ ಅಂಡ್ ನನ್ ಆಫ್ ದಿ ಅಬವ್. ಇದೆಲ್ಲ ಏನು ಗೊತ್ತಾ? ಕಾಂಟ್ರಾಕ್ಟ್ಸ್ ಕೆಲವೊಂದು ಇಟ್ ಇಸ್ ಡಿಪೆಂಡೆಂಟ್ ಆನ್ ಪರ್ಸನಲ್ ಸ್ಕಿಲ್. ಎಂಪ್ಲಾಯ್ಮೆಂಟ್ ಮಾಡುವಂಥದ್ದು ಆ ವ್ಯಕ್ತಿ ಇಷ್ಟಪಡ್ದಿದ್ರೆ, ಇಫ್ ಇಸ್ ನಾಟ್ ಗೋಯಿಂಗ್ ಟು ಪರ್ಫಾರ್ಮ್, ಅವ್ನು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಹತ್ರ ನೀವು ಮಾಡಿ, ಏಜೆಂಟ್ಸ್ ಹತ್ರ ಕೆಲಸ ಮಾಡಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಎಂಪ್ಲಾಯ್ಮೆಂಟ್ ಇದೆಲ್ಲ, ಈ ಕೆಲವೊಂದು ಲೇಬರ್ ಇದೆಲ್ಲ ಆದ್ರೆ ಬೇರೆ, ಆದ್ರೆ ಕೆಲವೊಂದು ಪರ್ಸನಲ್ ಸ್ಕಿಲ್, ಟ್ಯಾಲೆಂಟ್, ನಾಲೆಜ್ ಅದಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಗಳೆಲ್ಲ ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅಂತ ಕರ್ಸ್ಕೊಳ್ತಾರೆ. ಸೊ ಅವರು ಮಾತ್ರ ಅದನ್ನ ಇದ್ ಮಾಡ್ಬೇಕು, ಎನ್ಫೋರ್ಸ್ ಮಾಡ್ಬೇಕು. ಇಲ್ಲಾಂದ್ರೆ ಅದು ಕಾಂಟ್ರಾಕ್ಟ್ ಸ್ಪೆಸಿಫಿಕಲಿ ಎನ್ಫೋರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ದಟ್ಸ್ ವೈ ದಿಸ್ ಕಾಂಟ್ ಬಿ ಸ್ಪೆಸಿಫಿಕಲಿ ಎನ್ಫೋರ್ಸ್ಡ್. ಸ್ಪೆಷಲ್ ಕಾಂಟ್ರಾಕ್ಟ್ ಗಳನ್ನ ಸ್ಪೆಸಿಫಿಕಲಿ ಎನ್ಫೋರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸ್ಪೆಷಲ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಯಾವ್ದು ಡಿಪೆಂಡೆಂಟ್ ಅಪಾನ್ ದಿ ಪರ್ಸನಲ್ ನಾಲೆಜ್, ಸ್ಕಿಲ್ಗೆ ಸಂಬಂಧಪಟ್ಟ ಹಾಗಿರತ್ತಲ್ಲ, ಆ ತರ ಕಾಂಟ್ರಾಕ್ಟ್ಸ್ ಗಳು. ಸೊ ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, an agreement which stipulates that the promisor will not marry any other lady than the promisee is. ಇದೇನು? ಇಟ್ ಇಸ್ ಅನ್ ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಮ್ಯಾರೇಜ್ ಅಂತ ಆಯ್ತು. ನೋಡಿ, ಎರಡು ರೀತಿ ಇದು ಬರುತ್ತೆ. ಒಂದು, ಇವರನ್ನೇ ಮದುವೆ ಆಗ್ಬೇಕು ಅಂತ ಹೇಳುವಂತದ್ದು. ದಿಸ್ ಇಸ್ ಅ ಕೈಂಡ್ ಆಫ್ ಅ ಪಾಸಿಟಿವ್ ಅಗ್ರಿಮೆಂಟ್. ಇದನ್ನ ಎಲ್ರು ಮಾಡುವಂತದ್ದು. ಏನಿದು ನಿಶ್ಚಿತಾರ್ಥ ಎಲ್ಲ ಮಾಡ್ತಾರಲ್ಲ, ಸ್ವಲ್ಪ ಆ ರೀತಿ ಇರುವಂತದ್ದು. ಸೊ ಆ ರೀತಿ ಅಗ್ರಿಮೆಂಟ್ಗಳು ವ್ಯಾಲಿಡ್. ಆದ್ರೆ ಇವರನ್ನ ಬಿಟ್ಟು ಮತ್ ಯಾರನ್ನೂ ಮದುವೆ ಆಗ್ಲಿಕ್ಕಿಲ್ಲ ಹೇಳುವಂತದ್ದು, ಅದು ನೆಗೆಟಿವ್ ತರ ಬರುತ್ತೆ. ಎಲ್ಲಿ ನೆಗೆಟಿವ್ ಇಂಪ್ಲಿಕೇಶನ್ ಬರುತ್ತೆ, ದೆನ್ ದಟ್ ಇಸ್ ವಾಯ್ಡ್. ಸೊ ಇಲ್ಲೇನಿದೆ? ದ ಪ್ರಾಮಿಸರ್ ವಿಲ್ ನಾಟ್ ಮ್ಯಾರಿ ಎನಿ ಅದರ್ ಲೇಡಿ ದ್ಯಾನ್ ದ ಪ್ರಾಮಿಸಿ, ಅದು ವಾಯ್ಡ್ ಆಗತ್ತೆ. ದ ಪ್ರಾಮಿಸರ್ ವಿಲ್ ಮ್ಯಾರಿ ದಿಸ್ ಲೇಡಿ ಓನ್ಲಿ ಅಂತ ಹೇಳಾಗಿದ್ರೆ ಅದು ವ್ಯಾಲಿಡ್ ಆಗ್ತಿತ್ತು. ಸೊ ಒಂದು ಡಿಫ್ರೆನ್ಸ್ ನಾವು ಕಾಣ್ಬೋದು. ಸೊ ಪಾಸಿಟಿವ್ ಅಗ್ರಿಮೆಂಟ್, ಪಾಸಿಟಿವ್ ಪ್ರಾಮಿಸ್ ಅಂತ ಹೇಳ್ತಾರೆ. ಸೊ ಪಾಸಿಟಿವ್ ಪ್ರಾಮಿಸ್ ಟು ಮ್ಯಾರಿ ಅ ಪರ್ಟಿಕ್ಯುಲರ್ ಪರ್ಸನ್ ಈಸ್ ವ್ಯಾಲಿಡ್. ಆದ್ರೆ ಪಾಸಿಟಿವ್ ಪ್ರಾಮಿಸ್ ಮತ್ತೆ ರಿಸ್ಟ್ರಿಕ್ಟಿವ್ ಅಗ್ರಿಮೆಂಟ್ ಮಧ್ಯೆ ವ್ಯತ್ಯಾಸ ಇದೆ, ಆಯ್ತಾ? ನೆಕ್ಸ್ಟ್ ಒನ್, Section 27 of the Indian Contract Act. In which of the following relation an agreement in restraint of trade is valid? Section 27 ಪ್ರಕಾರ ಯಾವುದು ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಟ್ರೇಡ್ ವ್ಯಾಲಿಡ್ ಆಗತ್ತೆ ಅಂತ ಹೇಳಿ ಕೇಳ್ತಾರೆ. ಈಗ ಒಬ್ಬ ವ್ಯಕ್ತಿ ಇನ್ನೊಂದು ವೃತ್ತಿ ಮಾಡಬಾರ್ದು, ಅಥವಾ ಎಂಪ್ಲಾಯ್ಮೆಂಟ್ ಬಿಟ್ಟ ನಂತರ ನೀವು ಬೇರೆ ಎಲ್ಲೂ ಕೆಲಸ ಮಾಡಬಾರ್ದು, ಆ ತರ ಅಗ್ರಿಮೆಂಟ್ಸ್ ಗಳನ್ನ, ರಿಸ್ಟ್ರಿಕ್ಷನ್ ನಾವು ಕಾಣ್ತಾ ಇರ್ತೇವೆ. ಸೊ ಹಾಗೆ ರಿಸ್ಟ್ರಿಕ್ಷನ್ಸ್ ಅಂತ ಇರುವಾಗ, ಲೈಕ್ ಹೌ ಡು ವಿ ಡೂ, ಯಾವ ರೀತಿಯಲ್ಲಿ ನಾವು ಅನ್ಕೊಳ್ತೇವೆ. ಸೊ ಜನರಲಿ ಒಬ್ಬ ವ್ಯಕ್ತಿ ಯಾವ ಪ್ರೊಫೆಷನ್ ಮಾಡಬಾರ್ದು ಅಂತ ಹೇಳಿದ್ರೆ ಅದು ರಿಸ್ಟ್ರಿಕ್ಷನ್. ಆದ್ರೆ ಕೆಲವೊಂದು ಈಗ ರೆಸ್ಟ್ರಿಕ್ಟಿವ್ ಕಾನ್ವೆನೆಂಟ್ ಅಂತ ಹೇಳ್ತಾರೆ. ಕೆಲಸ ಬಿಟ್ಟು ಇನ್ನು 5-6 ತಿಂಗಳು ಬೇರೆ ಎಲ್ಲೂ ಕೂಡ ನೀವು ಇದೇ ಸಂಬಂಧ ಕಾಂಪಿಟೇಟರ್ ಜೊತೆ ಕೆಲಸ ಮಾಡಬಾರ್ದು. ಪಾರ್ಟ್ನರ್ಸ್ ಕೂಡ ಹಾಗೆ ಹೇಳ್ತಾರೆ. ಅಂಥದೆಲ್ಲ ಏನು? ದೋಸ್ ಆರ್ ಆಲ್ ರಿಸ್ಟ್ರಿಕ್ಟಿವ್ ಅಗ್ರಿಮೆಂಟ್ಸ್. ಹಾಗೆ ಗುಡ್ ವಿಲ್ ಅನ್ನ ಸೇಲ್ ಮಾಡುವಾಗ, ಒಂದು MTR ಇದೆ, MTR ಯಾವ್ದೋ ಒಂದು ಅದ್ರದ್ದು ಗುಡ್ ವಿಲ್ ಅನ್ನ ಸೇಲ್ ಮಾಡ್ತಾ ಇದೆ. ಆವಾಗ ಅದೇ ರೀತಿ ರಿಸ್ಟ್ರಿಕ್ಷನ್ಸ್ ಹಾಕೋದು, ಕೆಲವೊಂದು ನೀವು ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಇದೇ ರೀತಿ ಮೇಂಟೈನ್ ಮಾಡ್ಬೇಕು ಗುಡ್ ವಿಲ್ ಅನ್ನ, ಹಾಗಂತೆಲ್ಲ ಹಾಕೋದು, ದಟ್ ಇಸ್ ವ್ಯಾಲಿಡ್. ಸೊ ರಿಸ್ಟ್ರಿಕ್ಷನ್ಸ್ ಟ್ರೇಡ್ ಅಲ್ಲಿ ಹಾಕ್ಬೋದು, ಆದ್ರೆ ಇದೆಲ್ಲವೂ ಕೂಡ ದೇ ಬಿಕಮ್ ವ್ಯಾಲಿಡ್. ಅಗ್ರಿಮೆಂಟ್ ಆಫ್ ಸೇಲ್ ಆಫ್ ಗುಡ್ ವಿಲ್, ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ಪಾರ್ಟ್ನರ್ಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕೋದು, ಕಾಂಟ್ರಾಕ್ಟ್ ಆಫ್ ಸರ್ವಿಸ್. ಈಗ ನಾವು ನಾರ್ಮಲ್ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ಸ್ ಅಲ್ಲೆಲ್ಲ ಎಷ್ಟೋ ಸಲ ನೋಡ್ತೇವೆ ಇದೆಲ್ಲ ನಾನ್ ಕಾನ್ಫಿಡೆನ್ಶಿಯಲ್ ಅಗ್ರಿಮೆಂಟ್ಸ್. ಆತರ ಅದ್ರ ಜೊತೆಗೆ ನೀವು ಬೇರೆ ಯಾರ ಜೊತೆ ಕಾಂಪಿಟೇಟರ್ ಜೊತೆ ಕೆಲಸ ಮಾಡಬಾರ್ದು ಅಂತೆಲ್ಲ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ಸ್ ಅಲ್ಲಿ ನಾವು ರೀತಿ ಕಾಣ್ತೇವೆ ರಿಸ್ಟ್ರಿಕ್ಷನ್ಸ್. ಸೊ ನೋನ್ ಆಸ್ ರಿಸ್ಟ್ರಿಕ್ಟಿವ್ ಕಾಂಬಿನೆನ್ಸ್ ಅಂತ ಹೇಳ್ತಾರೆ. ಅಗ್ರಿಮೆಂಟ್ ಆಫ್ ಟ್ರೇಡ್ ಕಾಂಬಿನೇಷನ್ಸ್, ಯಾವ್ದಾದ್ರು ಜಾಯಿಂಟ್ ವೆಂಚರ್ ಒಟ್ಟಿಗೆ ಮಾಡುವಂತದಿದ್ರೆ, ಸೊ ಅದೆಲ್ಲವೂ ಕೂಡ ದೋಸ್ ಆರ್ ಕೈಂಡ್ ಆಫ್ ರಿಸ್ಟ್ರಿಕ್ಷನ್ಸ್ ವಿಚ್ ಆರ್ ವ್ಯಾಲಿಡ್, ಆಯ್ತಾ? ಸೊ ಆ ಕ್ಯಾಟಗರಿ ಬರುವಂತದ್ದು ಸೇಲ್ ಆಫ್ ಗುಡ್ ವಿಲ್. ದಟ್ಸ್ ವೈ ಸಿ ಇಸ್ ದಿ ಆನ್ಸರ್. ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಫೋರ್ತ್ ಒನ್, ವಿಚ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಡೀಲ್ಸ್ ವಿತ್ ಅಗ್ರಿಮೆಂಟ್ಸ್ ಇನ್ ರಿಸ್ಟ್ರೆಂಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್? ಲೀಗಲ್ ಪ್ರೊಸೀಡಿಂಗ್ ಸಂಬಂಧಪಟ್ಟ ಹಾಗೆ ಯಾವ ಸೆಕ್ಷನ್ ರಿಸ್ಟ್ರಿಕ್ಷನ್ ಹಾಕತ್ತೆ? ಅದು ನಮ್ಗೆ ಸೆಕ್ಷನ್ 28 ಅಲ್ಲಿ ಕಾಣ್ತೇವೆ. ಅದ್ರಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಿಂದ ಅವನು ಯಾವ ಕಾನೂನು ಇದನ್ನ ಪ್ರೊಸೀಡಿಂಗ್ ಅನ್ನು ತಗೊಳ್ಬಾರ್ದು ಅಂತ ಹೇಳುವಂತಹ ಕಾಂಟ್ರಾಕ್ಟ್ ಗಳೆಲ್ಲದು ಇನ್ವ್ಯಾಲಿಡ್ ಆಗತ್ತೆ, ವಾಯ್ಡ್ ಆಗತ್ತೆ. ಆದ್ರೆ ಕೆಲವೊಂದ್ಸಲ ಕೆಲವೊಂದು ಇದನ್ನ ಅಂದ್ರೆ
ಪಾರ್ಷಲ್ ರಿಸ್ಟ್ರೆಂಟ್ ಮತ್ತೆ ಆಕ್ಚುಯಲ್ ರಿಸ್ಟ್ರೆಂಟ್ ಅಂತ ಇರುತ್ತೆ, ಅಬ್ಸಲ್ಯೂಟ್ ರಿಸ್ಟ್ರೆಂಟ್. ಸೊ ಇಲ್ಲೆಲ್ಲವೂ ಕೂಡ ಬರುವಂತದ್ದು ಅಬ್ಸಲ್ಯೂಟ್ ರಿಸ್ಟ್ರೆಂಟ್. ಕೆಲವೊಂದು ಸಲ ಈಗ ಫೋರಮ್ ಹೀಗೆ ಇಲ್ಲಿ ಹಾಕ್ಬೇಕು, ಕೇಸ್ ಇಲ್ಲಿ ಹಾಕ್ಬೇಕಂತಲ್ಲ, ಜುರಿಡಿಕ್ಷನ್ ನಿರ್ಧಾರ ಮಾಡ್ತಾರೆ, ಅದೆಲ್ಲವೂ ಕೂಡ ವ್ಯಾಲಿಡ್ ಟು ಸರ್ಟನ್ ಎಕ್ಸ್ಟೆಂಟ್. ಆದ್ರೆ ಇದ್ರ ಜೊತೆ ಲಿಮಿಟೇಷನ್ ಪೀರಿಯಡ್ ಅನ್ನ ಕಮ್ಮಿ ಮಾಡುವಂಥದ್ದು. ಕಾನೂನು ಒಂದು ಲಿಮಿಟೇಷನ್ ಪೀರಿಯಡ್ ಕೊಟ್ಟಿದೆ 3 ವರ್ಷ ಅಂತ, ಇವರು ಇಲ್ಲ ನಾವು 1 ವರ್ಷ ಕೊಡ್ತೇವೆ, ಕೊಟ್ಟಿರುವಂತ ಲಿಮಿಟೇಷನ್ ಪೀರಿಯಡ್ ಎಲ್ಲ ಕಮ್ಮಿ ಮಾಡುವಂತ ಅಗ್ರಿಮೆಂಟ್ಸ್ಗಳು ಅದೆಲ್ಲ ಇದ್ರೆ ದಟ್ ಈಸ್ ಅಗ್ರಿಮೆಂಟ್ಸ್ ಇನ್ ರಿಸ್ಟ್ರೆಂಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್ ಅಂತ ನಾವು ಕಾಣ್ಬೋದು. ಓಕೆ, next one, 8th question. An agreement by a debtor not to raise the plea of limitation. So ಇದು ಯಾವ ಕೇಸಲ್ಲಿ ಬರುತ್ತೆ? ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಟ್ರೇಡ್ ಸೆಕ್ಷನ್ 28 ಅಲ್ಲಿ ಲಿಮಿಟೇಷನ್ ನೀವು ರೇಸ್ ಮಾಡಬಾರ್ದು ಅಂತ ಹೇಳುವಂತಹ ರಿಸ್ಟ್ರಿಕ್ಷನ್ ಎಲ್ಲ, ಯಾಕಂದ್ರೆ ಅದು ಲೀಗಲ್ ಪ್ರೊಸೀಡಿಂಗ್ ಗೆ ಸಂಬಂಧಪಟ್ಟ ಹಾಗೆ, ದಟ್ ಬಿಕಮ್ಸ್ ವಾಯ್ಡ್. ನೆಕ್ಸ್ಟ್ 6th one, an agreement the meaning of which is not certain, ಅನ್ಸರ್ಟನ್ ಅಗ್ರಿಮೆಂಟ್ಸ್ ಅಂತ ಹೇಳ್ತಾರೆ, ಅದನ್ನ ಸೆಕ್ಷನ್ 29 ನಾವು ಕಾಣ್ತೇವೆ. ಅನ್ಸರ್ಟನ್ ಅಗ್ರಿಮೆಂಟ್ಸ್ ಆರ್ ವಾಯ್ಡ್. ನೆಕ್ಸ್ಟ್, an agreement in connection with horse racing under section 30. ಹಾರ್ಸ್ ರೇಸಿಂಗ್ ಅಂತ ಬಂದಾಗ ಇದು ಆಕ್ಚುಲಿ ಕ್ವಶನ್ ಸ್ವಲ್ಪ ಅಂದ್ರೆ ಇನ್ನೂ ಜಾಸ್ತಿ ಕೊಡ್ಬೇಕಿತ್ತು, ಇನ್ಕಂಪ್ಲೀಟ್ ಇದೆ ಆಯ್ತಾ. ಆದ್ರೆ ಫಸ್ಟ್ ನಾವು ಲ್ಯಾಂಗ್ವೇಜ್ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಲ್ಯಾಂಗ್ವೇಜ್ ಏನ್ ಹೇಳ್ತಾರೆ ಅಂದ್ರೆ 500 ರೂಪಾಯಿಗಿಂತ ಜಾಸ್ತಿ ಟಿಕೆಟ್ ವ್ಯಾಲ್ಯೂ ಇರುವಂತಹ ಹಾರ್ಸ್ ರೇಸಿಂಗ್ ವ್ಯಾಲಿಡ್ ಆಗತ್ತೆ, 500 ರೂಪಾಯಿಗಿಂತ ಕಮ್ಮಿ ಇರುವಂತಹ ಟಿಕೆಟ್ ರೇಸಿಂಗ್ ವಾರ್ಡ್ ಆಗತ್ತೆ. ಅದು ಇಲ್ಲಿ ವೇಜರ್ ಆಗತ್ತೆ. ವಾರ್ಡ್ ಅಂದ್ರೆ ಇಲ್ಲಿದೆ ನೋಡಿ, ಅಮೌಂಟ್ ಆಫ್ 500 rupees or upwards. The section shall not be deemed to render unlawful a subscription or contribution made or entered into for the value of amount of 500 rupees or upwards. 500 ರೂಪಾಯಿಗಿಂತ ಜಾಸ್ತಿ ಇದ್ರೆ ಅವಾಗ ಏನಾಗತ್ತೆ, ಈ ಹಾರ್ಸ್ ರೇಸಿಂಗ್ ಇಟ್ ಬಿಕಮ್ಸ್ ವ್ಯಾಲಿಡ್. ಅದೇ ಕಮ್ಮಿ ಇದ್ರೆ ಇಟ್ ಬಿಕಮ್ಸ್ ಅ ವೇಜರ್ ಇನ್ ಕಾಂಟ್ರಾಕ್ಟ್. ಅದ್ರಲ್ಲಿ ನಾವು ಹೇಳಿರೋದು ನೋಡಿದ್ರೆ ಜನರಲ್ ಆಗಿ ಹಾರ್ಸ್ ರೇಸಿಂಗ್ ಅನ್ಲಾಫುಲ್ ಅಲ್ಲ, ಇಟ್ ಶಾಲ್ ನಾಟ್ ಬಿ ಡೀಮ್ಡ್ ಟು ರೆಂಡರ್ ಅನ್ಲಾಫುಲ್ ಅಂತ ಇದೆಲ್ಲ, ಅದಕ್ಕೆ ವಿ ಕ್ಯಾನ್ ಟೇಕ್ ದಿಸ್ ಆಸ್ ವ್ಯಾಲಿಡ್. ಆದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಯಾವ ರೀತಿಯಲ್ಲಿ ಬಿಲೋ 500 rupees ಅಬೌವ್ 500 rupees ಅದ್ರ ಬಗ್ಗೆ ಹೇಳ್ತಿದಾರಾ ಅಂತ ಹೇಳಿ ನೋಡ್ಬೇಕು. ಹಾಗಿದ್ರೆ ಮಾತ್ರ ಇದು ಕಂಪ್ಲೀಟ್ ಆಗತ್ತೆ. ಆದ್ರೆ ವರ್ಡಿಂಗ್ಸ್ ಅಲ್ಲಿ ಇಟ್ ಶಾಲ್ ನಾಟ್ ಬಿ ಲಾಫುಲ್ ಅಂತ ಹೇಳಿದ್ದಾರೆ, ಆ ಕಾರಣಕ್ಕೆ ವ್ಯಾಲಿಡ್ ಅಂತಾನೆ ತಗೊಳ್ಬಹುದು. ನೆಕ್ಸ್ಟ್, an agreement to do an impossible act in itself. ಇಂಪಾಸಿಬಲ್ ಆಕ್ಟ್ಸ್ ಗಳ ಬಗ್ಗೆ ಸೆಕ್ಷನ್ 56 ಹೇಳ್ತಾರೆ. ಸೊ ಇದು 56 ಅಲ್ಲಿ 2 ಹೇಳ್ತಾರೆ. ಒಂದು ಇನ್ ದಿ ಬಿಗಿನಿಂಗ್ ಅಲ್ಲಿ ಇನಿಷಿಯಲ್ ಇಂಪಾಸಿಬಿಲಿಟಿ, ಇನ್ನೊಂದು ಸಬ್ಸಿಕ್ವೆಂಟ್ ಇಂಪಾಸಿಬಿಲಿಟಿ ಅಥವಾ ಸಬ್ಸಿಕ್ವೆಂಟ್ ಇಲ್ಲಿಗ್ಯಾಲಿಟಿ ಅಂತ ಹೇಳ್ತಾರೆ. ಸಬ್ಸಿಕ್ವೆಂಟ್ ಇಲ್ಲಿಗ್ಯಾಲಿಟಿ ಅಥವಾ ಸೂಪರ್ವೀನಿಂಗ್ ಇಂಪಾಸಿಬಿಲಿಟಿ, ಎರಡರ ಅರ್ಥ ಒಂದೇ, ನಂತರ ಆಗುವಂತ ಇಲ್ಲಿಗ್ಯಾಲಿಟಿ ಅಥವಾ ಇಂಪಾಸಿಬಿಲಿಟಿ ಬಗ್ಗೆ ಅಂತ. ಸೂಪರ್ವೀನಿಂಗ್ ಇಂಪಾಸಿಬಿಲಿಟಿ. ಸೊ ಇದು ಇನಿಷಿಯಲಿ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ವಾಯ್ಡ್, ಸ್ಟಾರ್ಟಿಂಗ್ ಇಂಪಾಸಿಬಲ್ ಇದ್ರೆ ಇಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ. ಆದ್ರೆ ಇದು ಇಟ್ ಇಸ್ ಅ ವಾಯ್ಡ್ ಕಾಂಟ್ರಾಕ್ಟ್ ಸರಿ ಇರತ್ತೆ, ಬಟ್ ವಿಚ್ ಸೀಸಸ್ ಟು ಬಿ enforceable by law because of a later development. That's why it is impossible or it is void. So ಇಲ್ಲಿ ಬರುವಂತದ್ದು ಇನಿಷಿಯಲ್, an agreement to do an act impossible in itself ಅಂತ ಹೇಳ್ತಾರಲ್ಲ. ಸೊ the initial impossibility ಬಗ್ಗೆ this is a void one. In the Nash versus Inman case, the issue was, ಇದು ಸೆಕ್ಷನ್ 68 ಗೆ ಸಂಬಂಧಪಟ್ಟದ್ದು. ಮೈನರ್ಸ್ ಟು ಬಿ ಸಪ್ಲೈಡ್ ವಿತ್ ನೆಸೆಸರೀಸ್, ಮೈನರ್ಗೆ ನೆಸೆಸರೀಸ್ ಅಂತ ಕೊಡ್ತಾರೆ. ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ಮೈನರ್ ಇರ್ತಾನೆ, ಅವನಿಗೆ ಪಾಪ ಎಜುಕೇಶನ್, ಫುಡ್, ಕ್ಲಾತಿಂಗ್ ಅದಕ್ಕೆಲ್ಲ ಒಬ್ಬ ವ್ಯಕ್ತಿ ಹಣ ಕೊಡ್ತಾ ಇರ್ತಾನೆ.
ಇದನ್ನ ನೋಡ್ಕೊಳ್ತಿರ್ತಾನೆ. ಸೊ ಆ ನೆಸೆಸರಿ ಮೈನರ್ ಮತ್ತೆ ಇವನ್ ಮಧ್ಯೆ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ರೆ ಮೈನರ್ನ ಎಸ್ಟೇಟ್ ಇಂದ ಅವನ ಪ್ರಾಪರ್ಟಿ ಏನಾದ್ರು ಇದ್ರೆ ಮೈನರ್ಗೆ ಸಂಬಂಧಪಟ್ಟದ್ದು ಅದನ್ನ ರಿಕವರ್ ಮಾಡ್ಬೋದು. ಮೈನರ್ ಇಂದ ಪರ್ಸನಲಿ ಅಲ್ಲ, ಏನು ನೆಸೆಸರಿ ಸಪ್ಲೈ ಮಾಡಿರ್ತಾನೆ ಈ ವ್ಯಕ್ತಿ ಆ ಹಣವನ್ನ ಮೈನರ್ನ ಪ್ರಾಪರ್ಟಿಯಿಂದ ಹಣವನ್ನ ರಿಕವರ್ ಮಾಡ್ಬೋದು. ಆದ್ರೆ ಏನು ಸಪ್ಲೈ ಮಾಡಿರ್ತಾನೆ ನೆಸೆಸರೀಸ್ ಹೇಳುವಂತದಕ್ಕೆ ಏನು ಹೇಳುವಂತದ್ದು ಕ್ವಶನ್ ಬರುತ್ತೆ. ಅದು ಈ ಮೈನರ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಪ್ರಕಾರ ಅವಶ್ಯಕಕ್ಕೆ ಬರುವಂತದ್ದು. ಈಗ ಪಾಪ ಒಬ್ಬ ನಾರ್ಮಲ್ ಒಬ್ಬ ವ್ಯಕ್ತಿ ಇರುವಂತ ಒಂದು ಮಧ್ಯಮ ವರ್ಗದ ಮಗು ಇದ್ರೆ ಅದಕ್ಕೆ ಎಷ್ಟು ಯಾವ ರೀತಿ ಫುಡ್ ಕ್ಲೋತಿಂಗ್, ಅಥವಾ ಒಂದು ಅಗರ್ಭ ಶ್ರೀಮಂತ ಒಂದು ಮಗು ಇರತ್ತೆ ಅದಕ್ಕೆ ಸ್ವಲ್ಪ ಓಡಾಡ್ಲಿಕ್ಕೆ ಕಾರೇ ಬೇಕು. ಸೊ ಅಂತ ಕಾರನ್ನ ಸಪ್ಲೈ ಮಾಡುವಂತದ್ದು ನೆಸೆಸರಿ ಅಂತ ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಹಾಗಂತ ಅನಗತ್ಯ ಆಗ್ಬಾರ್ದು, ನೆಸೆಸಿಟಿನೇ. ಈಗ ಒಬ್ಬನಿಗೆ ಈ ನ್ಯಾಶ್ ವರ್ಸಸ್ ಇನ್ಮಾನ್ ಕೇಸ್ ಏನಾಗಿತ್ತು, ಒಬ್ಬ ಟೇಲರ್ ಅವನಿಗೆ ಕೋಟ್ ಹೊಲ್ದು ಕೊಟ್ಟ, ನಮ್ಮ ಮೈನರ್ಗೆ ಕೋಟ್ ಹೊಲ್ದು ಕೊಟ್ಟ. ಒಂದು ಕೋಟ್ ಅಲ್ಲ, ಅದೇ ರೀತಿ ಸುಮಾರು ಕೋಟ್ಗಳು. ಸೊ ಅದು ಅನ್ನೆಸೆಸರಿ ಆಗತ್ತೆ. ಸೊ ಆ ಸುಮಾರು ಕೋಟ್ಗಳ ಹಣವನ್ನ ಅವನು ಮೈನರ್ ಎಸ್ಟೇಟ್ ಇಂದ ರಿಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ 1 ಕೋಟ 2 ಕೋಟ ದಿನನಿತ್ಯಕ್ಕೆ ಏನ್ ಬೇಕಿತ್ತು ಆ ಹಣವನ್ನ ರಿಕವರ್ ಮಾಡ್ಬೋದು. ಸೊ ದಾಟ್ ಈಸ್ ರಿಗಾರ್ಡಿಂಗ್ ಮೈನಸ್ ಲಯಬಿಲಿಟಿ. ಸೆಕ್ಷನ್ 68 ನ ಒಂದು ಕೇಸ್ ಅಂತ ಹೇಳ್ಬೋದು. ನೆಸೆಸಿಟೀಸ್ ಸಪ್ಲೈ ಟು ದಿ ಮೈನರ್ ಕ್ಯಾನ್ ಬಿ recovered from the estate of the minor, but such necessities should be not excessive. ಆಯ್ತಾ, ಇಲ್ಲಿದೆ ಸೇಮ್. ಅದು ಸಪ್ಲೈ ಏನ್ ಮಾಡಿರ್ತಾರೆ ಅದು ನಾಟ್ ನೆಸೆಸರಿ ಅಂತ ಆಯ್ತು. ಅದಕ್ಕೆ ಆ ಹಣವನ್ನ ಇಟ್ ಕುಡ್ ನಾಟ್ ಬಿ ರಿಕವರ್ಡ್. Indian Contract Act, a contract of insurance, the performance of which depends upon a future event, falls under the category of ಇನ್ಶೂರೆನ್ಸ್. ಆಕ್ಚುಲಿ ಇದು ಬರುತ್ತೆ, ಇಂಡೆಮಿನಿಟಿ ಕಾಂಟ್ರಾಕ್ಟ್ ಬರುತ್ತೆ. ಬಟ್ ಇಂಡೆಮಿನಿಟಿ ಕಾಂಟ್ರಾಕ್ಟ್ ಇಟ್ ಈಸ್ ಒನ್ ಆಫ್ ದಿ ಕ್ಯಾಟಗರಿ ಆಫ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್. ಸೊ ಇದು ಆಗತ್ತೆ ಆನ್ಸರ್. ಆದ್ರೆ ಲೈಫ್ ಇನ್ಶೂರೆನ್ಸ್ ಎಲ್ಲ ಇರತ್ತಲ್ಲ ಅದು ಈ ಕಾಂಟ್ರಾಕ್ಟ್ ಅಲ್ಲಿ ಬರೋದಿಲ್ಲ, ಇಂಡೆಮಿನಿಟಿಯಲ್ಲಿ. ಏನಂತ ಹೇಳ್ತಾನೆ, ಇಂಡೆಮಿನಿಟಿ ಅಂದ್ರೆ ಟು ಮೇಕ್ ಗುಡ್ ದಿ ಲಾಸ್, ಟು ಮೇಕ್ ಗುಡ್ ದಿ ಲಾಸ್. ಎಲ್ಲ ಇಂಡೆಮಿನಿಟಿ ಕಾಂಟ್ರಾಕ್ಟ್ ಅಂದ್ರೆ. ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ನಿಗೆ ಪ್ರಾಮಿಸ್ ಮಾಡ್ತಾನೆ, ಒಂದು ಇವೆಂಟ್ ಹ್ಯಾಪನ್ ಆದ್ರೆ ಅಥವಾ ನಾನ್ ಹ್ಯಾಪನ್ ಆದ್ರೆ ಐ ವಿಲ್ ಪರ್ಫಾರ್ಮ್ ದಿಸ್ ಅಂತ ಹೇಳ್ತಾನೆ. ಅಂದ್ರೆ ಏನು, ಒಂದ್ ವೇಳೆ ನಿಮ್ಮ ಮನೆ ಸುಟ್ಟೋದ್ರೆ ಅಥವಾ ನಿಮ್ಮ ಹಡಗು ಮುಳುಗೋದ್ರೆ ನಾನು ಇಷ್ಟು ಇನ್ಶೂರೆನ್ಸ್ ಅಂತ ಕೊಡ್ತೇನೆ, ಹಣ ಕೊಡುವಂತದ್ದು ಅಥವಾ ಸಮಥಿಂಗ್. ಸೊ ಇದು ಕೂಡ ಇಂಡೆಮಿನಿಟಿ ಕೂಡ ಅದೇ ರೀತಿಯ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ನ ಒಂದು ವಿಭಾಗ ಇಂಡೆಮಿನಿಟಿ. ಹಾಗೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಕೂಡ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ನ ವಿಭಾಗ. ಇನ್ಶೂರೆನ್ಸ್ ಇಂಡೆಮಿನಿಟಿ ಆಗತ್ತೆ, ಬಟ್ ನಾಟ್ ಫಾರ್ ಆಲ್ ಕೇಸಸ್. ನೀವು ಪ್ರಾಪರ್ಟಿ ಸುಟ್ಟೋದ್ರೆ, ಹಡಗು ಮುಳುಗೋದ್ರೆ, ಗಾಡಿ ಆಕ್ಸಿಡೆಂಟ್ ಆದ್ರೆ ಆ ಲಾಸ್ ಅನ್ನ ಹೇಗಾದ್ರೂ ನೀವು ಯು ಕ್ಯಾನ್ ಮೇಕ್ ಇಟ್ ಗುಡ್. ಅದೇ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ ಆಗತ್ತಲ್ಲ, ಲೈಫ್ ಇನ್ಶೂರೆನ್ಸ್ ಒಬ್ಬ ವ್ಯಕ್ತಿ ಸತ್ತೋದ್ರೆ ಇನ್ಶೂರೆನ್ಸ್ ಕೊಡ್ತಾರೆ, ಆದ್ರೆ ಅದು ಇಂಡೆಮಿನಿಟಿ ಕಾಂಟ್ರಾಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ಒಬ್ಬ ಸಾವನ್ನ ಯು ಕ್ಯಾನ್ ನಾಟ್ ಕಾಂಪನ್ಸೇಟ್, ಯು ಕ್ಯಾನ್ ನಾಟ್ ಮೇಕ್ ಗುಡ್ ದ ಲಾಸ್ ಅಲ್ವಾ. ಸೊ ಎಲ್ಲಾ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳು ನಾಟ್ ಇಂಡೆಮಿನಿಟಿ ಕಾಂಟ್ರಾಕ್ಟ್, ಕೆಲವೊಂದುಗಳು ಮಾತ್ರ ಇಂಡೆಮಿನಿಟಿ ಆಗತ್ತೆ. ಹಾಗಂತ ಹೇಳಿ ಎಲ್ಲಾ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಗಳು ಆಗ್ತವೆ, ಡಿಪೆಂಡಿಂಗ್ ಅಪಾನ್ ದಿ ಹ್ಯಾಪನಿಂಗ್ ಆರ್ ನಾನ್ ಹ್ಯಾಪನಿಂಗ್ ಆಫ್ ದಿ ಇವೆಂಟ್. ಅದಕ್ಕೋಸ್ಕರ ಏನಾಯ್ತು, ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಆರ್ you can confidently say that they are the category of the contingent contract. ಅರ್ಥ ಆಯ್ತಾ? ಸೊ A is the answer. ಸೆಕ್ಷನ್ 31 ಬರುತ್ತೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಗಳ ಬಗ್ಗೆ. ನೆಕ್ಸ್ಟ್ ಒನ್, tender of performance of contract has been provided under which of the following section of the Indian Contract Act? ಟೆಂಡರ್ ಆಫ್ ಪರ್ಫಾರ್ಮೆನ್ಸ್ ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಕಾಂಟ್ರಾಕ್ಟರ್ ಆಗಿದೆ, ಹಿ ಹ್ಯಾಸ್ ಟು ಪರ್ಫಾರ್ಮ್. ಇವನು ಆ ದಿನ ಹೋಗಿ ಎಷ್ಟೋ ಒಂದು ಸಿಮೆಂಟ್ ಅನ್ನ ಡೆಲಿವರಿ ಕೊಡ್ಬೇಕು. ಪಾಪ ಇವನು ಡೆಲಿವರಿ ಕೊಡ್ತಾನೆ. ಒಂದು ಆಪ್ಷನ್, ಫುಲ್ ಡೆಲಿವರಿ ಹೇಳಿದ ದಿನ ಹೇಳಿದ ಟೈಮಿಗೆ ಅಷ್ಟು ಬ್ಯಾಗ್ಸ್ ಆಫ್ ಸಿಮೆಂಟ್ ಅನ್ನ ಸಪ್ಲೈ ಮಾಡಿದ್ರೆ ಪರ್ಫಾರ್ಮೆನ್ಸ್ ಮಾಡಿದಾಗೆ. ಇನ್ನೊಂದು, ಇವನಿಗೆ ಸಪ್ಲೈ ಮಾಡ್ಬೇಕಂತ ಇದೆ, ಎಲ್ಲ ರೆಡಿ ಇದೆ, ಇವನ ಗೋಡೌನ್ ರೆಡಿ ಇದೆ, ಬಟ್ ಎಲ್ಲಿ ಡೆಲಿವರಿ ಕೊಡ್ಬೇಕಂತ ಹೇಳ್ತಾ ಇಲ್ಲ ಈ ಅನದರ್ ಪಾರ್ಟಿ ಇದಾನಲ್ಲ, ಬೇಕಂತ
ಇವನು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಆಗ್ಬಾರ್ದು, ಇವನ ಸೈಡಿನ ಕೆಲಸನ ಮಾಡಿಲ್ಲ ಅಂತ ಆಗ್ಬಾರ್ದು ಅಂತ he is not mentioning anything. ಎಲ್ಲಿ ಡೆಲಿವರಿ ಕೊಡ್ಬೇಕು, ಯಾವ ಟೈಮಿಗೆ ಕೊಡ್ಬೇಕು, he is not giving any details. So he is tendering to perform. ಅವನು ಪ್ರಯತ್ನ ಪಡ್ತಿದ್ದಾನೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ. ಬಟ್ ಡ್ಯೂ ಟು ದಿಸ್ ಪರ್ಸನ್ಸ್ ಅನದರ್ ಪಾರ್ಟಿಯ ಒಂದು ಇದ್ರ ಪ್ರಾಬ್ಲಮ್ ಇಂದ ಪರ್ಫಾರ್ಮೆನ್ಸ್ ನಾಟ್ ಬಿಂಗ್ ಟೇಕನ್ ಪ್ಲೇಸ್. ಸೊ ಹಾಗಿರುವಾಗ ಈ ಟೆಂಡರ್ ಆಫ್ ಪರ್ಫಾರ್ಮೆನ್ಸ್ ಮಾಡಿದ್ರು ಇಟ್ ಈಕ್ವಲ್ಸ್ ಟು ಪರ್ಫಾರ್ಮೆನ್ಸ್ ಮಾಡ್ದಾಗೆ. ಅಂದ್ರೆ ಇವನು ಬ್ರೀಚ್ ಮಾಡ್ದಾಗ ಅಲ್ಲ. ಇದ್ರ ಕಾಂಟ್ರಾಕ್ಟ್ ಬ್ರೀಚ್ ಆಗತ್ತಲ್ವಾ, ಪರ್ಫಾರ್ಮೆನ್ಸ್ ಮಾಡಿದ್ರೆ ಕಾಂಟ್ರಾಕ್ಟ್ ಗೆಟ್ಸ್ ಬ್ರೀಚ್ಡ್, ಆಮೇಲೆ ಇವರೆಲ್ಲ ಡ್ಯಾಮೇಜ್ ಎಲ್ಲ ಕೇಳ್ಬೋದು. ಅದ್ರ ಬದಲು ವಾಟ್ ವಿಲ್ ಹ್ಯಾಪನ್, ಪರ್ಫಾರ್ಮೆನ್ಸ್ ಕೇಳ್ಬೋದು ಟೆಂಡರ್ ಮಾಡಿದ್ರು ಸಹ. ಸೊ ಅದು ಆಬ್ಲಿಗೇಷನ್ ಆಫ್ ದಿ ಪಾರ್ಟೀಸ್ ಬರುತ್ತೆ, ಸೆಕ್ಷನ್ 37, 38 ಅಲ್ಲಿ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ದಿಸ್ ಆಸ್, ನೋಡಿ ಇಲ್ಲಿದೆ, ಐದರ್ ಪರ್ಫಾರ್ಮ್ ಆರ್ ಆಫರ್ ಟು ಪರ್ಫಾರ್ಮ್ ದ ರೆಸ್ಪೆಕ್ಟಿವ್ ಪ್ರಾಮಿಸಸ್ unless such performance is dispensed with or excused under provisions of this act. Section 37. Next one. A contracts to pay B a sum of rupees 10,000 when B marries C. This is a type of dash under Indian Contract Act. A contracts to pay B rupees 10,000. ಯಾವಾಗ when B marries C. C ಮದುವೆ ಆದ್ರೆ 10,000 ಕೊಡ್ತಾನೆ, ಮದುವೆ ಆಗದಿದ್ರೆ 10,000 ಇಲ್ಲ. ಸೊ ವಾಟ್ ಇಸ್ ದಿಸ್? This is a kind of a contract which is dependent upon a specified event in future. If it takes place, he will perform. If it doesn't take place, he will not perform. So this is dependent upon the happening or non-happening of the event. ಆ ಕಾರಣಕ್ಕೆ ಏನಾಯ್ತು, this becomes a contingent contract ಅಂತ ಆಗುತ್ತೆ. Next, a contingent contract is, ಇದನ್ನ ಹೇಳ್ಬೇಕು, ಡಿಪೆಂಡೆಂಟ್ ಆರ್ ಕಂಡೀಷನಲ್ ಅಪಾನ್ ಹ್ಯಾಪನಿಂಗ್ ಆರ್ ನಾನ್ ಹ್ಯಾಪನಿಂಗ್ ಆಫ್ ಅ ಫ್ಯೂಚರ್ ಇವೆಂಟ್ ಆರ್ ಕಾಂಟಿಂಜೆನ್ಸಿ, ಡಿಪೆಂಡೆಂಟ್ ಆರ್ ಕಂಡೀಷನಲ್ ಅಪಾನ್ ಹ್ಯಾಪನಿಂಗ್ ಆಫ್ ಅ ಫ್ಯೂಚರ್ ಕಾಂಟಿಂಜೆನ್ಸಿ, ಇಂಡಿಪೆಂಡೆಂಟ್ ಆರ್ ಕಂಡೀಷನಲ್ ಕಾಂಟ್ರಾಕ್ಟ್ ಅಂಡ್ ಡಿ ನನ್ ಆಫ್ ದಿ ಅಬವ್. ಸೊ ಏನ್ ಹೇಳ್ತಾರೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದ್ರೆ? What do you mean by this? Yes, it is A. It's dependent or conditional upon the happening or non-happening of a future event or contingency. Next one. A contingent contract based on the specified uncertain events not happening within a fixed time ಅಂಡರ್ ಸೆಕ್ಷನ್ 35. ಈಗ ನೋಡಿ, ಇದು ಕೆಲವೊಂದು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ವಾಯ್ಡ್ ಆಗತ್ತೆ. ಯಾವ ಸಂದರ್ಭದಲ್ಲಿ ಅಂದ್ರೆ ಸೆಕ್ಷನ್ 35 ಇಲ್ಲಿ ಏನ್ ಹೇಳುತ್ತೆ ನೋಡೋಣ. ನೋಡಿ, a contingent contracts to do or not to do anything if a specified uncertain event happens within a fixed time. ಒಂದು ಫಿಕ್ಸ್ ಟೈಮ್ ಕೊಟ್ಟಿದ್ದಾರೆ, ಇದು ಇಷ್ಟು ಟೈಮ್ ಅಲ್ಲಿ ಆದರೆ ಅಥವಾ ಇಷ್ಟು ಸಮಯದಲ್ಲಿ ಆಗದಿದ್ರೆ ಅಂತ ಹೇಳಿ ಒಂದು ವರ್ಷ ಅಂತ ತಗೊಳ್ಳೋಣ. ಒಂದು ವರ್ಷದಲ್ಲಿ ಈಗ ಒಂದು ಹಡಗು, ಮೇನ್ ಆಗಿ ಹಡಗಿನ ಎಕ್ಸಾಂಪಲ್ ಕೊಡ್ತಾರೆ, ಶಿಪ್ ರಿಟರ್ನ್ಸ್ ಹೇಳುವಂತ ಒಂದು ಕ್ಲಾಸ್. ಇದು ಹ್ಯಾಪನಿಂಗ್ ಬಗ್ಗೆ ಹೇಳ್ತಿದ್ದಾರೆ ಅಥವಾ ಇದು ನಾನ್ ಹ್ಯಾಪನಿಂಗ್, ಎರಡು ಕೇಸ್ ಇದೆ. ಒಂದು ಶಿಪ್ ರಿಟರ್ನ್ಸ್, ಹಡಗು ಬಂದ್ರೆ ನಾನ್ ನಿಮ್ಗೆ 1 ಕೋಟಿ ಕೊಡ್ತೇನೆ, 1 crore ಕೊಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಹಡಗಿನ ಏನು ಮಾಡಿರತ್ತಲ್ಲ ಅದಕ್ಕೆ. ಇನ್ನು ಹಡಗ್ ಬರದಿದ್ರೆ, ಇಫ್ ಶಿಪ್ ಡಸ್ ನಾಟ್ ರಿಟರ್ನ್, ಅವಾಗ ಏನ್ ಮಾಡ್ತಾರೆ, ನನ್ಗೆ ಇನ್ನೊಂದು ಶಿಪ್ ಅನ್ನ ಕಳ್ಸ್ಕೊಡ್ತೇನೆ ಅಂತ ಹೇಳ್ತಾನೆ, ಸಮಥಿಂಗ್ ಆಯ್ತಾ, ಅನದರ್ ಶಿಪ್ ಇಸ್ ಗಿವನ್. ಸೊ ದಿಸ್ ಇಸ್ ಎರಡು ಪಾಸಿಬಿಲಿಟಿ. ದಿಸ್ ಇಸ್ ಡಿಪೆಂಡ್ ಅಪಾನ್ ಅ ಹ್ಯಾಪನಿಂಗ್ ಆಫ್ ಇವೆಂಟ್ ಅಂಡ್ ದಿಸ್ ಇಸ್ ಡಿಪೆಂಡ್ ಅಪಾನ್ ಅ ನಾನ್ ಹ್ಯಾಪನಿಂಗ್ ಇವೆಂಟ್. ಆದ್ರೆ ವಿದಿನ್ ಅ ಫಿಕ್ಸ್ಡ್ ಟೈಮ್, 1 ವರ್ಷದಲ್ಲಿ ಇದಾಗ್ಬೇಕಂತ ಹೇಳ್ತಾರೆ. ಶಿಪ್ ಬರುತ್ತೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ಬಂದಾಗ. ಸೊ ಇದು ಯಾವಾಗ ವಾಯ್ಡ್ ಆಗತ್ತೆ? ವೆನ್ ಡಸ್ ದಿಸ್ ಬಿಕಮ್ ವಾಯ್ಡ್? ಯಾವಾಗ
ಈ ಹ್ಯಾಪನಿಂಗ್ ಆಫ್ ಅ ಇವೆಂಟ್ ಬಿಕಮ್ಸ್ ವಾಟ್ ವಿಲ್ ಹ್ಯಾಪನ್? ಎಲ್ಲೋಯ್ತದು? A contingent contracts to do or not to do anything? To do. To do or not to do anything if a specified uncertain event happens within a fixed time, becomes void. If at the expiration of the time fixed, ಅಂದ್ರೆ 1 ವರ್ಷದ ನಂತರ such event has not happened. ಶಿಪ್ ಒಂದ್ ವೇಳೆ ಇಲ್ಲಿ ಬರ್ದೇ ಇದ್ರೆ 1 ವರ್ಷದಲ್ಲಿ ಬರೋದಿಲ್ಲ. ಸೊ ಬರುವಂತದ್ದು ಅಸಂಭವವಾದ್ರೆ ಹೇಗೆ ಅಸಂಭವ ಆಗತ್ತೆ? ಇದು ಒಂದು ಕಾರಣ ಮತ್ತೆ ಇದೊಂದು ಕಾರಣ. ಸೊ ಇದ್ರದ್ದು ಈ ಫಸ್ಟ್ ಇದು ಈ ಎಕ್ಸಾಂಪಲ್ ಇದನ್ನು ಅಂದ್ರೆ ಹೇಗೆ ಅಂದ್ರೆ ಶಿಪ್ 1 ವರ್ಷದಲ್ಲಿ ಬರಲಿ, ಡಿಡ್ ನಾಟ್ ರಿಟರ್ನ್ ವಿದಿನ್ 1 year, ಡಿಡ್ ನಾಟ್ ರಿಟರ್ನ್ ವಿದಿನ್ 1 year. ಅಥವಾ ಶಿಪ್ 1 ವರ್ಷದಲ್ಲೇ ಮುಳುಗೋಯ್ತು, ಇಟ್ ಸಿಂಕ್ ಆಯ್ತು, ಆವಾಗ ಬರುವಂತ ಪಾಸಿಬಿಲಿಟಿನೇ ಇಲ್ಲ ಅಲ್ವಾ? ಸೊ ಬಿಫೋರ್ ದ ಟೈಮ್ ಸಚ್ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್. ಇದು 1 ವರ್ಷದ ಒಳಗೆ ಅದು ಮುಳುಗೋಯ್ತು, ಬರುವಂತ ಚಾನ್ಸೇ ಇಲ್ಲ. ಹಾಗೆ ಶಿಪ್ 1 ವರ್ಷದಲ್ಲಿ ಬರ್ಲಿಲ್ಲ, ಆವಾಗ ಏನಾಯ್ತು? ಆ ಅಗ್ರಿಮೆಂಟ್ ವಾಯ್ಡ್ ಆಯ್ತು. ಆಯ್ತಾ? ಸೊ ಅದ್ರ ಬಗ್ಗೆ ಇಲ್ಲಿ ಕೇಳ್ತಾ ಇರುವಂತದ್ದು ಅದೇ. ಇದು ಕೂಡ ಶಿಪ್ ಡಸ್ ನಾಟ್ ರಿಟರ್ನ್ ಅಂತ ಆದ್ರೆ, ಶಿಪ್ 1 ವರ್ಷ ತನಕ ಬರ್ಲಿಲ್ಲ ಅಂತ ಆದ್ರೆ ಅದು 1 ವರ್ಷ ನಂತರ ಹಿ ಕ್ಯಾನ್ ಎನ್ಫೋರ್ಸ್ ಇಟ್. ಅನ್ಸರ್ಟನ್ ಇವೆಂಟ್ ಡಸ್ ನಾಟ್ ಹ್ಯಾಪನ್ ವಿದಿನ್ ಅ ಫಿಕ್ಸ್ ಟೈಮ್, ಕಾನೂನು ಪ್ರಕಾರ ನಂಗೆ ಇನ್ನೊಂದು ಶಿಪ್ ಕೊಡ್ಸಿ, 1 ವರ್ಷದಲ್ಲಿ ಬರ್ಲಿಲ್ಲ ಅದು ಅಂತ ಹೇಳಿ ಹೇಳ್ತಾರೆ. ನೀವು ಬೆಸ್ಟ್ ಶಿಪ್ ಎಕ್ಸಾಂಪಲ್ ತಗೊಂಡು ಯು ಹ್ಯಾವ್ ಟು ರಿಮೆಂಬರ್ ಲೈಕ್ ದಿಸ್. ಸೆಕ್ಷನ್ 35 ಒಂದು ಫಿಕ್ಸ್ಡ್ ಟೈಮ್ ಇರುವಾಗ ಆ ಇವೆಂಟ್ ಆಗದೆ ಇದ್ರೆ ಇಟ್ ಮೇ ಬಿಕಮ್ ಇಂಪಾಸಿಬಲ್. ಸೊ ಇಲ್ಲಿ ಆನ್ಸರ್ ಏನಾಯ್ತು? ಇಟ್ ರಿಮೇನ್ಸ್ ವ್ಯಾಲಿಡ್ ಈವನ್ ಇಫ್ ದಿ ಇವೆಂಟ್ ಡಸ್ ನಾಟ್ ಹ್ಯಾಪನ್ ವಿದಿನ್ ದ ಫಿಕ್ಸ್ಡ್ ಟೈಮ್. ಇಟ್ ಬಿಕಮ್ಸ್ ವಾಯ್ಡ್ ಅಟ್ ದಿ ಎಕ್ಸ್ಪೈರೇಷನ್ ಆಫ್ ದಿ ಟೈಮ್ ಫಿಕ್ಸ್ಡ್. Becomes void if the happening of the event becomes impossible before the expiry of the time fixed. So this and this is the correct answer. Andre both B and C. Void anta ನಾವು ನೋಡಿದ್ವಲ್ಲ ಫಸ್ಟ್ ಪೋರ್ಷನ್, ಆ ಟೈಮ್ ಅಲ್ಲಿ ಏನು ಆಗ್ಲಿಲ್ಲ ಅಥವಾ ಆ ಟೈಮ್ ಅಲ್ಲಿ that event became impossible. D is the answer. ಅಂದ್ರೆ ಅದಕ್ಕೆ ಬರೀ 35 ಅಲ್ಲ, ಇನ್ನು 34, 32 ಹಾಗೆ 3-4 ರೂಲ್ಸ್ ಇದೆ. ಇದೇ ರೀತಿ ಸೇಮ್ ಇದು. ಒಂದಕ್ಕೆ ಫಿಕ್ಸ್ ಟೈಮ್ ಕೊಡ್ತಾರೆ, ಒಂದಕ್ಕೆ ಫಿಕ್ಸ್ ಟೈಮ್ ಕೊಡೋದಿಲ್ಲ. ಕೆಲವೊಂದಕ್ಕೆ ನಾನ್ ಹ್ಯಾಪನಿಂಗ್ ಆಫ್ ದಿ ಇವೆಂಟ್ ಹೀಗಾದ್ರೆ ಏನೇನಾಗತ್ತೆ ಅಂತ ಕಾನ್ಸಿಕ್ವೆನ್ಸ್ ಕೊಡ್ತಾರೆ. ದಿಸ್ ಇಸ್ ಅ ಕೇಸ್ ವೇರ್ ಇಂಪಾಸಿಬಿಲಿಟಿ ಆಗತ್ತೆ. ಇಂಪಾಸಿಬಿಲಿಟಿ ಆಗೋ ಕಾರಣದಿಂದ ವಾಯ್ಡ್ ಆಗತ್ತೆ. ಹೇಗೆ ಕಾಂಟಿನ್ಯೂಯಸ್ ಕಾಂಟ್ರಾಕ್ಟ್ ಡ್ಯೂ ಟು ಇಟ್ಸ್ ಇಂಪಾಸಿಬಿಲಿಟಿ ಇಟ್ ಬಿಕಮ್ಸ್ ವಾಯ್ಡ್ ಅಂತ ನೋಡುವಂಥದ್ದು. ನೆಕ್ಸ್ಟ್, M agrees to pay 10,000 rupees if 2 parallel lines could enclose a space. 2 ಪ್ಯಾರಲಲ್ ಲೈನ್ಗಳು ಇದ್ರೆ ಯಾವಾಗ ಮೀಟ್ ಆಗ್ತವೆ ಆವಾಗ ನಾನು ನಿಮಗೆ 10,000 ಕೊಡ್ತೇನೆ ಹೇಳ್ತಾರೆ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಇಂಪಾಸಿಬಲ್. ಇಂಪಾಸಿಬಲ್ ಇವೆಂಟ್ ಗಳ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಂತಂದ್ರೆ ಏನು? ಇಟ್ ಈಸ್ ಅ ವಾಯ್ಡ್ ಅಂಡರ್ ಸೆಕ್ಷನ್ 56 ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್. ಡಿ ನ ABCDE 5 ಆಪ್ಷನ್ ಇದೆ. ಡಿ ಇಸ್ ದಿ ಆನ್ಸರ್. Next, A tells B that he will pay him rupees 10,000 when he turns 30. So ಇದು ಆವಾಗ ನಾವು ನೋಡಿದ್ದೆ, 30 ವರ್ಷ ಆದಾಗ ನನಗೆ 10,000 ಕೊಡ್ತೇನೆ ಅಂತ. ಸೊ ದಿಸ್ ಇಸ್ ಡಿಪೆಂಡೆಂಟ್ ಅಪಾನ್ ದಿ ಹ್ಯಾಪನಿಂಗ್ ಆಫ್ ಅನ್ ಇವೆಂಟ್. 30 ವರ್ಷ ಆಗೋ ತನಕ ಅವ್ನು ಬದುಕಿರ್ತಾನೋ ಇಲ್ಲ ಯಾರಿಗೂ ಗೊತ್ತುಂಟು. ಸೊ ಅದು ಇಟ್ ಇಸ್ ಡಿಪೆಂಡೆಂಟ್. 30 ವರ್ಷ ಆಗ್ಬಹುದು ಅಂತ ನೀವು ಹೇಳ್ತೀರಿ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಇದ್ರ ಮೇಲೆ ವೆಸ್ಟೆಡ್ ಇಂಟ್ರೆಸ್ಟ್, ಕಾಂಟಿಂಜೆಂಟ್ ಇಂಟ್ರೆಸ್ಟ್ ಬೇರೆ ಬೇರೆ ರೀತಿಯಲ್ಲಿ ಡಿಸೈಡ್ ಆಗತ್ತೆ. ಓಕೆ, ಇನ್ನು 1990 ಕೊಡ್ತೇನೆ ಅಂದ್ರೆ ಬೇರೆ, ಆ ವರ್ಷ ಬರುವಂತದ್ದು ಸರ್ಟನ್.
ಆದ್ರೆ ಈ ವ್ಯಕ್ತಿಗೆ 30 ವರ್ಷ ಆಗತ್ತಾ ಇಲ್ಲ ಅಂತ ಗ್ಯಾರಂಟಿ ಏನು? ಸೊ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ದಿ ಹ್ಯಾಪನಿಂಗ್ ಆಫ್ ದಿ ನಾನ್ ಹ್ಯಾಪನಿಂಗ್ ಆಫ್ ದಿ ಇವೆಂಟ್. ಸೊ ಅದು ಅಕರೆನ್ಸ್ ಆಫ್ ದ ಇವೆಂಟ್ ಅದ್ರ ಮೇಲೆ ನಿರ್ಧಾರ ಆಗಿದ್ದು. ದಟ್ಸ್ ವೈ ಎಸ್, ದ ಪೇಮೆಂಟ್ ಈಸ್ ಕಾಂಟಿಂಜೆಂಟ್ ಅಪಾನ್ ದಿ ಅಕರೆನ್ಸ್ ಆಫ್ ದಿ ಇವೆಂಟ್. ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಇದು ನೋಡಿ, ಇದು ಅದ್ರದ್ದು ಉಲ್ಟಾ. ನಾಟ್, ಇದು ತಪ್ಪು. ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ದಿ ಇವೆಂಟ್ ನಾಟ್ ಹ್ಯಾಪನಿಂಗ್. ಹೇಗೆ ಗೊತ್ತು? ಅವನು 15 ವರ್ಷಕ್ಕೆ ತೀರ್ಕೊಂಡ್ರೆ, ಸೊ ಯಾವ್ದೇ ಒಂದು ವ್ಯಕ್ತಿ ಇಂತಿಷ್ಟು ವರ್ಷ ಬದುಕಿರೋ ತನಕ ಅಂತ ಹೇಳುವಂತದ್ದೆಲ್ಲ ಡೌಟ್ಫುಲ್. ಆದ್ರೆ ಅವನ ಮರಣ ನಂತರ ಹೇಳಿದ್ರೆ ಅದು ಕರೆಕ್ಟ್. ಸಾಯೋದಂತೂ ಖಂಡಿತ ಅಲ್ವಾ? ಅದು ಎಷ್ಟೇ ವರ್ಷಕ್ಕಾಗ್ಲಿ. The mode of communicating or a revoking rescission of voidable contract will be according to which section of the Indian Contract Act? Section 64, 65, 66 and 67. Voidable contract. ಅದನ್ನ ರಿವೋಕ್ ಮಾಡಬೇಕು. ಸೊ ನಮ್ಗೆ ನಾರ್ಮಲ್ ಅಗ್ರಿಮೆಂಟ್ ಗಳನ್ನ, ಆಫರ್ ಅಕ್ಸೆಪ್ಟೆನ್ಸ್ ಅನ್ನ ಹೇಗೆ ರಿವೋಕ್ ಮಾಡ್ತೀರಿ, ಅದೇ ರೀತಿ ವಾಯ್ಡಬಲ್ ಕಾಂಟ್ರಾಕ್ಟ್ ಅನ್ನು ರಿವೋಕ್ ಮಾಡುವಂತದ್ದು ಅಂತ ಅದಕ್ಕೆ ಇರುವಂತದ್ದು ಸೆಕ್ಷನ್ 66. The rescission of a voidable contract may be communicated or revoked in the same manner as applies to communication or revocation of a proposal. ಆಫರ್ ಎಲ್ಲ ಇರತ್ತಲ್ಲ, ಆಫರ್ ಕಮ್ಯುನಿಕೇಟ್ ಮಾಡುವಂತದ್ದು, ಆಫರ್ ಅನ್ನ ರಿವೋಕ್ ಮಾಡುವಂತದ್ದು, ಅದಕ್ಕೆ ಸಂಬಂಧಪಟ್ಟ ರೂಲ್ಸ್ ಗಳೇ ವಾಯ್ಡಬಲ್ ಕಾಂಟ್ರಾಕ್ಟ್ ಅನ್ನ ರಿವೋಕ್ ಮಾಡುವಾಗ್ಲೂ ನಮ್ಗೆ ಸಿಗತ್ತೆ. ಸೆಕ್ಷನ್ 66. The law relating to tender of performance is contained in. ಟೆಂಡರ್ ಅಂತ ಅವ್ರು ಹೇಳಿದೆ, either to perform or offer to perform ಅಂತ ಹೇಳ್ತಾರೆ. ಟೆಂಡರ್ ಅಂದ್ರೆ ಆಫರ್ ಮಾಡುವಂಥದ್ದು ಅಂತ, ನೀಡುವಂಥದ್ದು, ಪರ್ಫಾರ್ಮ್ ಮಾಡ್ತೇನೆ ಅಂತ ಹೇಳುವಂಥದ್ದು ಅಂತ. ಸೊ ಇದು ಕೂಡ ಸೆಕ್ಷನ್ 37 ಅಲ್ಲಿ ಬರುತ್ತೆ. ಇದು ಪರ್ಫಾರ್ಮೆನ್ಸ್ ಸೆಕ್ಷನ್ 37, ಆಫರ್ ಟು ಪರ್ಫಾರ್ಮ್ ಕೂಡ 37. So it is contained in section 37 of the Indian Contract Act. Next one, the principle of anticipatory breach of contract has been given under which section of the Indian Contract Act? Anticipatory breach ಅಂದ್ರೆ ಏನು? ಕಾಂಟ್ರಾಕ್ಟ್ ಒಂದು ಜುಲೈ 30ಕ್ಕೆ ಮುಗಿಯುತ್ತೆ. ಇವನು ಜುಲೈ 15ಕ್ಕೆ ಅಪೋಸಿಟ್ ಪಾರ್ಟಿ ಹೇಳ್ತಾನೆ, ಇಲ್ಲ ನಾನು ಈ ಕಾಂಟ್ರಾಕ್ಟ್ ಪರ್ಫಾರ್ಮೆನ್ಸ್ ಮಾಡೋದಿಲ್ಲ ಅಂತ ಮೊದಲೇ ಹೇಳ್ತಾನೆ. ಅಥವಾ ಹಿ ವಿಲ್ ಬ್ರೀಚ್, ಯಾವುದೋ ಒಂದು ಇದನ್ನ ಬ್ರೀಚ್ ಮಾಡ್ತಾರೆ. ಸೊ ಇದು ಆಕ್ಚುಯಲ್ ಬ್ರೀಚ್. ಹೇಳಿರೋ ದಿನಕ್ಕೆ ಪರ್ಫಾರ್ಮೆನ್ಸ್ ಮಾಡದಿದ್ರೆ ದಟ್ ಇಸ್ ನೋನ್ ಆಸ್ ಆಕ್ಚುಯಲ್ ಬ್ರೀಚ್. ಮೊದಲೇ ಇದು ಪರ್ಫಾರ್ಮೆನ್ಸ್ ಡೇಟ್ 30, ಅದಕ್ಕಿಂತ ಮೊದಲೇ ನಾನು ಪರ್ಫಾರ್ಮೆನ್ಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಆಂಟಿಸಿಪೇಟರಿ ಬ್ರೀಚ್. ಸೊ ಹಾಗಿರುವಾಗ ಇವನು ಇಲ್ಲಿ ತನಕ ಅವನಿಗೆ ಟೈಮ್ ಕೊಡ್ಬೋದು, 30 ತನಕ ಟೈಮ್ ಕೊಟ್ಟು ಅವ್ನು ಪರ್ಫಾರ್ಮ್ ಮಾಡಿದ್ರೆ ಮಾಡ್ಲಿ, ಯಾಕಂದ್ರೆ ಅಷ್ಟು ದಿನ ಹೇಗೂ ಟೈಮ್ ಇದೆ ಅಂತ ಹೇಳಿ, like that he can do. So it is anticipatory breach. So where before the due date of performance, so ಅದಕ್ಕೆ ಡ್ಯೂ ಡೇಟ್ ಅಂತ ಹೇಳ್ತಾರೆ. So party to contract has refused to perform or disabled himself from performing his promise in its entirety. Promise he may put an end to the contract. ಅವನು ಕಾಂಟ್ರಾಕ್ಟ್ ಅನ್ನು ಎಂಡ್ ಮಾಡ್ಬೋದು, ಅಥವಾ ಹಿ ಕ್ಯಾನ್ ನೆಕ್ಸ್ಟ್ ಇಲ್ಲ ಅದು ಕಂಟಿನ್ಯೂ ಕೂಡ ಮಾಡ್ಬೋದು ಆ ಡೇಟ್ ತನಕ. ಅಂದ್ರೆ ಆವಾಗ ಅವನು ಇವನಿಗೆ ನಾರ್ಮಲ್ ಇದ್ರ ಪ್ರಕಾರ ಅವನಿಗೆ ಆಪ್ಷನ್ಸ್ ಕೊಡ್ತಿದ್ದಾನೆ ಅಂತ ಅರ್ಥ. ಅದೇ ದಿನ ಹಿ ಕ್ಯಾನ್ ಪುಟ್ ಅನ್ ಎಂಡ್ ಟು ದ ಕಾಂಟ್ರಾಕ್ಟ್ ಆರ್ ಹಿ ಮೇ ವೇಟ್ ಟಿಲ್ ದ ಡ್ಯೂ ಡೇಟ್ ಆಫ್ ಪರ್ಫಾರ್ಮೆನ್ಸ್. ದಟ್ ಈಸ್ ಆಂಟಿಸಿಪೇಟರಿ ಬ್ರೀಚ್ ಅಂಡರ್ ಸೆಕ್ಷನ್ 39. ಸೆಕ್ಷನ್ 39 ಅಲ್ಲಿ ಬರುತ್ತೆ. Next one, a promise to paint a picture for B by a certain day at a certain price. A dies before the day. ಈ ಪೇಂಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್ ಅದೆಲ್ಲ those are based on personal skills. ಸೊ ಅಂತ ಕಾಂಟ್ರಾಕ್ಟ್ ಗಳನ್ನೆಲ್ಲ ಅಂದ್ರೆ ಏನು ಉಳಿದವರಾದ್ರೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಗಳು ಎನ್ಫೋರ್ಸ್ ಮಾಡಬಹುದು ಅಂತ. ಇಟ್ ಡಿವಾಲ್ವ್ಸ್ ಅಪಾನ್ ದ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಹೂ ಕ್ಯಾನ್ ಪರ್ಫಾರ್ಮ್ ಅ ಪ್ರಾಮಿಸ್. ಅಂದ್ರೆ ಪಾರ್ಟಿ ಟು ಅನ್ ಅಗ್ರಿಮೆಂಟ್ ಹಿಮ್ಸೆಲ್ಫ್, ಪಾರ್ಟಿಯೇ ಅಗ್ರಿಮೆಂಟ್ಗೆ ಯಾರ ಅಗ್ರಿಮೆಂಟ್ ಅಲ್ಲಿ ಇರ್ತಾನೆ ಅವನೇ ಪರ್ಫಾರ್ಮ್ ಮಾಡ್ಬೋದು. ಅವ್ನು ಇಲ್ದಿದ್ರೆ ಅವನ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಮಾಡ್ಬೋದು. ಆದ್ರೆ ಇದ್ರಲ್ಲೆಲ್ಲ ಪೇಂಟಿಂಗ್, ಆಕ್ಟಿಂಗ್, ಅಮಿತಾಬ್ ಬಚ್ಚನ್ ಬದಲು ಅವರ ಮಗ ಮಾಡ್ತಾರೆ ಅಂದ್ರೆ
ಅಫ್ಕೋರ್ಸ್ ಈ ಎಕ್ಸಾಂಪಲ್ ಅವರ ಮಗ ಆಕ್ಟರೇ, ಆದ್ರೆ ಬೇರೆ ಸಂದರ್ಭದಲ್ಲಿ ಇಟ್ ವುಡಂಟ್ ಬಿ ಪಾಸಿಬಲ್ ಅಲ್ವಾ. ಸೊ ಅದಕ್ಕೆ ಅಗ್ರಿಮೆಂಟ್ ಏನಾಗತ್ತೆ, ಆ ತರ ಕಾಂಟ್ರಾಕ್ಟ್ಗಳು ಇಟ್ ಲ್ಯಾಪ್ಸಸ್ ಫಾರ್ ಬೋತ್ ಪಾರ್ಟೀಸ್. ದೇ ಕ್ಯಾನ್ ನಾಟ್ ಅದನ್ನು ಏನ್ ಹೇಳ್ತಾರೆ ಅದಕ್ಕೆ ಪರ್ಫಾರ್ಮೆನ್ಸ್ಗೆ ಒತ್ತು ಕೊಡ್ಲಿಕ್ಕೆ ಕೇಳಲಿಕ್ಕೆ ಆಗೋದಿಲ್ಲ, ಮಾಡ್ಲೇಬೇಕು ನೀವು ಅಂತ ಹೇಳಿ. ಅಲ್ದಿದ್ರೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಮೂಲಕ ಬೇರೆ ಸೇಲ್ ಗೀಲ್ ಅಂತೆಲ್ಲ ಇದ್ರೆ ಅವ್ರ ಮುಖಾಂತರ ಕಾಂಟ್ರಾಕ್ಟ್ಗೆ ಎಫೆಕ್ಟ್ ಕೊಡ್ಬೋದು. ಆದ್ರೆ ಇಲ್ಲಿ ಅವ್ನು ಸತ್ತೋದಾಗ ನಥಿಂಗ್ ಕ್ಯಾನ್ ಬಿ ಡನ್, ದ ಅಗ್ರಿಮೆಂಟ್ ಲ್ಯಾಪ್ಸಸ್. ಎ ಓಸ್ ಬಿ ರುಪೀಸ್ 3000, 3000 ಬರ್ಲಿಕ್ಕೆ ಬಾಕಿ ಇದೆ, ಆದ್ರೆ ಅವನಿಗೆ 2000 ಬರುತ್ತೆ ಅಷ್ಟೇ. ಬಿ ಇದು ಆಯ್ತು ಅಂತ ಹೇಳಿ ಬಿ ಅಕ್ಸೆಪ್ಟ್ಸ್ ಇನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹಿಸ್ ಕ್ಲೇಮ್ಸ್ ಅಗೇನ್ಸ್ಟ್ ಎ ದಿಸ್ ಪೇಮೆಂಟ್. ಸೊ ಏನಾಯ್ತು, ವಾಟ್ ಇಸ್ ದಿಸ್ ಪೇಮೆಂಟ್ ನೋನ್ ಆಸ್? ಇದಕ್ಕೆ ಒಂದು ಸೆಕ್ಷನ್ ಇದೆ ಅಲ್ಲಿ 63 ಅಲ್ಲಿ, ಪ್ರಾಮಿಸಿ ಮೇ ಡಿಸ್ಪೆನ್ಸ್ ವಿತ್ ಆರ್ ರೆಮಿಟ್ ಪರ್ಫಾರ್ಮೆನ್ಸ್ ಆಫ್ ಪ್ರಾಮಿಸ್. ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಯ ಪರ್ಫಾರ್ಮೆನ್ಸ್ ಅನ್ನ ನಿರೀಕ್ಷಣೆ ಮಾಡ್ತಾ ಇದೆ. ಸೊ ಹಾಗೆ ಇರುವಾಗ ಐದರ್ 2000 ಅಂದ್ರೆ ಎಷ್ಟು ಹಣ ಇತ್ತು ಫುಲ್ ಅಮೌಂಟ್, ಅದಕ್ಕಿಂತ ಕಮ್ಮಿ ಬಂದ್ರು ಅಥವಾ ಕೊಡದೇ ಇದ್ರು ಪೇಮೆಂಟ್ ಬೇಡ ಅಂತಾನು ಹೇಳ್ಬೋದು, ಅಥವಾ ಹಿಮೆ ರೆಮಿಟ್ ಅಂದ್ರೆ ಕಮ್ಮಿ ಮಾಡುವಂತದ್ದು. ಸೊ ಹಾಗೆ ಮಾಡಿದ್ರೆ ಕಂಪ್ಲೀಟ್ ಆಗಿ ಪ್ರಾಮಿಸ್ ಅನ್ನ ಪರ್ಫಾರ್ಮ್ ಮಾಡಿದಾಗೆ, ಆ ಎಂಟೈರ್ ಕ್ಲೇಮ್ ಅನ್ನ ಡಿಸ್ಚಾರ್ಜ್ ಮಾಡಿದಾಗೆ ಆಗತ್ತೆ. ಸೊ ದಟ್ಸ್ ವೈ it is the discharge of the entire claim. A promises to deliver goods to B on a certain day on payment by B. A dies before that day. A promises to deliver goods to B on a certain day on payment by B. ಒಂದು ದಿನ ಕೊಡ್ತೇನೆ ಅಂತ ಹೇಳ್ತಾರೆ, ಅದೇ ದಿನ A dies. ಸೊ ಇದು ನೋಡಿ, ದಿಸ್ ಇಸ್ ನಾಟ್ ಅ ಪರ್ಸನಲ್ ಸ್ಕಿಲ್, ಗೂಡ್ಸ್ ಡೆಲಿವರಿ. ಎ ಅಲ್ದಿದ್ರೆ ಅವನ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅವ್ರ ಮುಖಾಂತರ, ಅವರ ರೆಪ್ರೆಸೆಂಟೇಟಿವ್ಸ್ ಮುಖಾಂತರ ಎನ್ಫೋರ್ಸ್ ಮಾಡ್ಬೋದು. ಸೊ ಇದು ಆಕ್ಚುಲಿ ಇಟ್ ವುಡ್ ಹ್ಯಾವ್ ಬಿನ್ ಲೀಗಲ್ ಅಂತ ಇದ್ರೆ ಇನ್ನೂ ಪ್ರಾಪರ್ ಆನ್ಸರ್ ಆಗ್ತಿತ್ತು. ಸೊ ದ ಕಾಂಟ್ರಾಕ್ಟ್ ಕ್ಯಾನ್ ಬಿ ಎನ್ಫೋರ್ಸ್ಡ್ ಅಗೇನ್ಸ್ಟ್ ಎಸ್ ಲೀಗಲ್ ರೆಪ್ರೆಸೆಂಟೇಟಿವ್ಸ್, ಅಥವಾ ಎಸ್ ರೆಪ್ರೆಸೆಂಟೇಟಿವ್ ಹೇಳಿದ್ರು ಕರೆಕ್ಟ್. ಇಟ್ ಈಸ್ ಸೆಕ್ಷನ್ 37ಗೆ ಬರುವಂತದ್ದು. ಜಾಯಿಂಟ್ ಪ್ರಾಮಿಸ್ ಅಂತ ಹೇಳ್ತಾರೆ, ಆಬ್ಲಿಗೇಷನ್ ಆಫ್ ದ ಪಾರ್ಟೀಸ್ ಟು ಕಾಂಟ್ರಾಕ್ಟ್. ಅದ್ರಲ್ಲಿ ಇಲ್ಲಿಸ್ಟ್ರೇಷನ್ಸ್ ಇದೆ, ಆ ಪೇಂಟಿಂಗ್ ಇದು ಇದೆ ಮತ್ತೆ ಇದು ಕೂಡ ಇದೆ. ಸೊ ಇಲ್ಲಿಸ್ಟ್ರೇಷನ್ಸ್ ಇಂಪಾರ್ಟೆಂಟ್, ಅದನ್ನ ಜಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಮತ್ತೆ ಅದೇ ತರ, ಆದ್ರೆ ಇದು ಆಪ್ಷನ್ಸ್ ಬೇರೆ. ಎ ಪ್ರಾಮಿಸಸ್ ಟು ಪೇಂಟ್ ಅ ಪಿಕ್ಚರ್ ಫಾರ್ ಬಿ. A may employ a competent person to perform the promise. Representative of A may employ a competent person for the purpose. A's sons may perform the promise. A must perform this promise personally. What is the answer here? Enaita answer? It is ಡಿ. ವಿದ್ಯಾ ಬಿ ಹೇಗಾಗತ್ತಮ್ಮ? ಪೇಂಟಿಂಗ್ ಅ ಪಿಕ್ಚರ್, ಇಟ್ ಈಸ್ ಹಳೆ ಆನ್ಸರಾ? ಸಾರಿ ಪರ್ಸನಲ್ ಇದು, ದಟ್ಸ್ ವೈ ಡಿ. ಗೊತ್ತಾಯ್ತು, ಸಾರಿ, ಐ ಆಮ್ ಸೋ ಸಾರಿ ಫಾರ್ ದಟ್. ಹಂಗಲ್ಲಿ ಟೈಮ್ ದೂರ ಇದೆ, ಸ್ಕ್ರೀನ್ ಕಾಣೋದಿಲ್ಲ. 6:33 ಅಂತ ಇತ್ತು, ಆಮೇಲೆ ನೋಡ್ದೆ ಈಗ 6:49 ಅಂತ. ಅಂದ್ರೆ ಕೆಲಸ ಏನಾಗುತ್ತೆ, ಟೆಕ್ನಿಕಲ್ ಆನ್ಲೈನ್ ಮಾಡುವಾಗ ಈ ತರ ಸುಮಾರು ಟೆಕ್ನಿಕಲ್ ಸಮಸ್ಯೆಗಳು ಇರ್ತವೆ. ಸಮಸ್ಯೆ ಹೇಳೋದಿಲ್ಲ, ಕನ್ಫ್ಯೂಷನ್ ಅದು ಇದು. ಸೊ ಅದನ್ನೆಲ್ಲ ಇದು ಮಾಡ್ಕೊಂಡು ಮಾಡೋ ತನಕ ಸ್ವಲ್ಪ ಆಚೆ ಆಗತ್ತೆ. ಎಲ್ಲದೂ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಂದ್ರೆ ಅಷ್ಟು ಸಣ್ಣ ವಿಷಯಗಳಿರ್ತವೆ. ಆದ್ರೂ ಅಷ್ಟೇ ಕಿರಿಕಿರಿ ಆಗತ್ತೆ ಕೆಲವೊಂದ್ಸಲ, ಕೆಲವೊಂದಿದು ಆದ್ರೆ ಅಷ್ಟೇ ಎಲ್ರೂ ಕನೆಕ್ಟ್ ಆಗ್ಬೋದು. ಅದು ಒಂದು ಇಂಪಾರ್ಟೆಂಟ್, ಅಂದ್ರೆ ಖುಷಿಯ ಸಂಗತಿ. Okay, next. So section 40 of the Indian Contract Act deals
about persons by whom promise is to be performed, about compensation on non-performance of promise. See, about violability of the voidability of agreement, and the about legality of agreement. So section 40 ಯಾವ್ದ್ರ ಬಗ್ಗೆ ಹೇಳುತ್ತೆ? Person by whom promise is to be performed. Okay, ಕೆಲವೊಂದ್ಸಲ ಒಬ್ಬ ವ್ಯಕ್ತಿ ಯಾರು it was the intention of the parties to any contract that any promise contained should be performed by the promiser himself. Such promise must be performed by the promiser. In other cases, his representative may employ a competent person to perform it. ಸೊ ಇಂಟೆನ್ಷನ್ ನೋಡ್ಬೇಕು, ಪರ್ಫಾರ್ಮೆನ್ಸ್ ಅವನೇ ಮಾಡ್ಬೇಕಾ ಅಥವಾ ಬೇರೆ ಯಾರಾದ್ರೂ ಮಾಡ್ಬೇಕಾ ಅಂತ. ಸೊ ಪರ್ಸನಲ್ ಕಾಂಟ್ರಾಕ್ಟ್ಸ್ ಗಳಿಗೆಲ್ಲ ಕೂಡ ಅದೇ ವ್ಯಕ್ತಿ ಮಾಡ್ಬೇಕು. ಉಳಿದ ಕಾಂಟ್ರಾಕ್ಟ್ ಗಳಿಗೆಲ್ಲ he may employ a different person. So answer is about persons by whom promise is to be performed. A is the answer. Next one, a party residing a contract. The party contract anna resign ಮಾಡ್ತಾ ಇದೆ. So is not entitled to damages, can sue for declaration and specific performance, cannot sue but only defend, can sue for damages. So ಯಾವುದೇ ಒಂದು ಪಾರ್ಟ್, ಈಗ ಸೆಕ್ಷನ್ 64, 65 ಎಲ್ಲ ಕೊಡ್ತಾರೆ ಕಾಂಟ್ರಾಕ್ಟ್ ಅನ್ನ ವಾಯ್ಡ್ ಮಾಡ್ಬೋದು, ವಾಯ್ಡಬಲ್ ಮಾಡ್ಬೋದು ಅಂತ. ಹಾಗೆ ವಾಯ್ಡಬಲ್ ಮಾಡಿದಾಗ, ರಿಸಿಷನ್ ಮಾಡಿದಾಗ ಅಂದ್ರೆ ವಾಪಸ್ ತಗೊಂಡಾಗ ಸೆಕ್ಷನ್ 75 ಅಲ್ಲಿ ಹೇಳ್ತಾರೆ they can claim for damage. A person who rightfully resigns a contract is entitled to compensation for any damage. So he can sue for damages. D is the answer. In a contract which time is not the essence of the contract, the failure to perform the contract before specified time. ಇದೊಂದು ನಿಮ್ಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಜಡ್ಜ್ಮೆಂಟ್ ರೈಟಿಂಗ್ ಅಲ್ಲಿ ಬರುತ್ತೆ. ಈ ಒಂದು ಇಶ್ಯೂ ಕೂಡ ಬರ್ತಾ ಇರತ್ತೆ. ಹಾಗೆ ಜನರಲ್ ಆಗಿ ಯು ಆರ್ ಅಂದ್ರೆ ವೆದರ್ ಟೈಮ್ ಇಸ್ ದಿ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳುವಂತದ್ದು. ಸೆಕ್ಷನ್ 55 ಹೇಳುವಂತದ್ದು. ಸೆಕ್ಷನ್ 56 ಇಂಪಾಸಿಬಿಲಿಟಿ ಆಫ್ ದಿ ಕಾಂಟ್ರಾಕ್ಟ್. ಸೆಕ್ಷನ್ 55 ವೆದರ್ ಟೈಮ್ ಇಸ್ ದಿ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳುವಂತ ವಿಷಯ. ಸೊ ಹೀಗೆ ಇದು ಇರುವಾಗ ವೇಟ್, ಟೈಮ್ ಎಸೆನ್ಸ್ ಅಂತ ಅನ್ಸಿದ್ರೆ ಪಾರ್ಟಿ ಅವರಿಗೆ ಅವರ ಪ್ರಕಾರ, ಈಗ ನೀವು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ 2 ತಿಂಗಳಲ್ಲಿ ಸೇಲ್ ಡೀಡ್ ಮಾಡ್ಕೊಡ್ಲೇಬೇಕು, ಇಲ್ಲಾಂದ್ರೆ ರೇಟ್ ಜಾಸ್ತಿ ಆಗ್ತದೆ, ಪ್ರತಿ ಜಾಗದ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆಗತ್ತೆ ಅಲ್ವಾ. ಸೊ ಆಮೇಲೆ ಅದು ಹಳೆ ಮಾರ್ಕೆಟ್ ರೇಟಿಗೆ, ಹಳೆ ರೇಟಿಗೆ, ಅಗ್ರೀಡ್ ರೇಟಿಗೆ ಮಾರ್ಕೆಟ್ ಪ್ರೈಸ್ ಕಮ್ಮಿ ಆಗತ್ತೆ. ಸೊ ಅದೆಲ್ಲ ಆಗೋದಿಲ್ಲ. ಟೈಮ್ ಇಸ್ ದಿ ಎಸೆನ್ಸ್. ಇನ್ನೊಂದು ಕಡೆ ಟೈಮ್ ಇಸ್ ನಾಟ್ ದಿ ಎಸೆನ್ಸ್ ಅಂತ ಇದಿರ್ಲೇಬೇಕಂತ ಇಲ್ಲ. ಅಗ್ರಿಮೆಂಟ್ ಮಾಡಿದ್ರೆ ಸಾಕು, ಪರ್ಫಾರ್ಮ್ ಮಾಡಿದ್ರೆ ಸಾಕು, ಟೈಮ್ ಬೇಕಂತಾನೆ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ವೆನ್ ಟೈಮ್ ಇಸ್ ನಾಟ್ ಎಸೆನ್ಷಿಯಲ್ ಅಂತ ಬರುವಂತದ್ದು. ಇಫ್ ಇಟ್ ವಾಸ್ ನಾಟ್ ದಿ ಇಂಟೆನ್ಷನ್ ಆಫ್ ದ ಪಾರ್ಟೀಸ್ ದಟ್ ಟೈಮ್ ಶುಡ್ ಬಿ ದ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್, ಆವಾಗ ಕಾಂಟ್ರಾಕ್ಟ್ ಏನು ವಾಯ್ಡಬಲ್ ಅಂತ ಆಗೋದಿಲ್ಲ, ಬಟ್ ಕಾಂಪನ್ಸೇಷನ್ ಅನ್ನ ಕೇಳ್ಬೋದು. ನಿರ್ದಿಷ್ಟ ಟೈಮ್ ಇಷ್ಟರಲ್ಲೇ ಮಾಡ್ಬೇಕು ಅಂತ, ಇಫ್ ಇಟ್ ವಾಸ್ ನಾಟ್ ದಿ ಇಂಟೆನ್ಷನ್ ಆಫ್ ದಿ ಪಾರ್ಟೀಸ್. ಆದ್ರೆ ಕಾಂಟ್ರಾಕ್ಟ್ ಅಲ್ಲಿ ಇಫ್ ಇಟ್ ವಾಸ್ ದಿ ಇಂಟೆನ್ಷನ್ ಆಫ್ ದಿ ಇದು, ಇಫ್ ಇನ್ ಕೇಸ್ ಆಫ್ ಅ ಕಾಂಟ್ರಾಕ್ಟ್ ವಾಯ್ಡಬಲ್ ಆನ್ ಅಕೌಂಟ್ ಆಫ್ ದಿ ಪ್ರಾಮಿಸರ್ಸ್ ಫೇಲಿಯರ್ ಟು ಪರ್ಫಾರ್ಮ್ ಹಿಸ್ ಪ್ರಾಮಿಸ್ ಅಟ್ ದಿ ಟೈಮ್ ಅಗ್ರೀಡ್. ಇಲ್ಲಿ ನೋಡಿ, ಇದು ಇಲ್ಲಿದೆ, ಬಿಫೋರ್ ಸ್ಪೆಸಿಫೈಡ್ ಟೈಮ್, ಅಷ್ಟು ನಿರ್ದಿಷ್ಟ ಟೈಮ್ ಅಲ್ಲಿ ವೆನ್ ಟೈಮ್ ಇಸ್ ದಿ ಎಸೆನ್ಸ್ ಪರ್ಫಾರ್ಮ್ ಮಾಡಲಿಲ್ಲ, ದೆನ್ ಇಟ್ ಬಿಕಮ್ಸ್ ವಾಯ್ಡಬಲ್ ಅಟ್ ದಿ ಆಪ್ಷನ್ ಆಫ್ ದಿ ಪ್ರಾಮಿಸಿ. ಸೊ ಇದು ವಾಯ್ಡಬಲ್ ಆಗತ್ತೆ. ಸೊ ಕಾನ್ಸಿಕ್ವೆನ್ಸ್ ಬೇರೆ ಆಗತ್ತೆ. when time is the essence, the contract becomes voidable. ಯಾವಾಗ ಆ ಟೈಮ್ ಅಲ್ಲಿ ಅಷ್ಟು ನಿರ್ದಿಷ್ಟವಾದ ಕೆಲಸವನ್ನ ಮಾಡಲಿಲ್ಲ, if they did not perform. when time is not the essence, then voidable ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಂಪನ್ಸೇಷನ್ ಕೊಡ್ತಾರೆ. ಓಕೆ, ಸೊ ಇದು ಒಂದು. ಈಗ ವಾಯ್ಡಬಲ್ ನಿಮ್ಗೆ ಎಲ್ಲೆಲ್ಲಿ ಬರುತ್ತೆ? ಕೋರ್ಷನ್, ಫ್ರಾಡ್, ಮಿಸ್ರೆಪ್ರೆಸೆಂಟೇಷನ್, ಅಂಡ್ ಇನ್ಫ್ಲುಯೆನ್ಸ್ ಗೆ 4 ಕಡೆ ವಾಯ್ಡಬಲ್ ಬರುತ್ತೆ. ಹಾಗೆ ಇಲ್ಲೂ ಕೂಡ ಸೆಕ್ಷನ್ 55 ಅಲ್ಲಿ ವಾಯ್ಡಬಲ್ ಅಂತ ರೆಫರೆನ್ಸ್ ಇದೆ.
ಮತ್ ಬೇರೆ ಕಡೆ ಅಂತ ವಾಯ್ಡಬಲ್ ಐ ಡೋಂಟ್ ರಿಮೆಂಬರ್, ಎಲ್ಲ ವಾಯ್ಡ್ ಅಂತ ಬರುತ್ತೆ. ಇದು ಒಂದು ವಾಯ್ಡಬಲ್ ಅಂತ. ಇನ್ನು ಯಾವ್ದೋ ಒಂದು ಸೆಕ್ಷನ್ ಇದೆ ವಾಯ್ಡಬಲ್ ಅಂತ ಬರುವಂತದ್ದು, ಐ ಲೆಟ್ ಯು ನೋ. ಅಂದ್ರೆ ರಿಸಿಷನ್ ಆಗುವಂತದ್ದು ಬೇರೆ, ವಾಯ್ಡಬಲ್ ಕಾಂಟ್ರಾಕ್ಟ್, ವಾಯ್ಡಬಲ್ ಅಗ್ರಿಮೆಂಟ್ ಇರುವಾಗ ರಿಸೈನ್ ಮಾಡಬಹುದು ಅಂತ ಸೆಕ್ಷನ್ 65 ಹೇಳ್ತಾರೆ. 65 ಇದು 55 ಅಲ್ಲಿ ಯಾವಾಗ ವಾಯ್ಡಬಲ್ ಆಗತ್ತೆ ಅಂತ ಹೇಳುವಂತದ್ದು. ಆ ಫ್ರೀ ಕನ್ಸೆಂಟ್ ಇಲ್ಲದೆ ಇರುವಾಗ್ಲೂ ಸಹ ಈ ಸಂದರ್ಭದಲ್ಲಿ ವಾಯ್ಡಬಲ್ ಆಗತ್ತೆ. when time is essence of the contract. ಸೊ ಏನಾಯ್ತಿದು, when time is not the essence. ಕಾಂಟ್ರಾಕ್ಟ್ ಇದಲ್ಲ, ಆಪ್ಷನ್ ಅಟ್ ದಿ ಪ್ರಾಮಿಸರ್. ಇದು ಎಸೆನ್ಸ್ ಇದಿದ್ರೆ ಆಗ್ತಿತ್ತು, ಬಟ್ time is not the essence, so that's why the promise is entitled to compensation from the promisor for any loss occasioned to him by such failure. ಫೇಲಿಯರ್ ಇಂದ ಏನು ಲಾಸ್ ಆಯ್ತು ಅದಕ್ಕೆ ಕಾಂಪನ್ಸೇಷನ್ ಅನ್ನ ಕೇಳಬಹುದು. ನೆಕ್ಸ್ಟ್, frustration of contract is provided by which section of the Indian Contract Act? So doctrine of frustration ಅದು ಈ ಇಂಡಿಯನ್ ಇದು ಇಂಗ್ಲಿಷ್ ಲಾದಲ್ಲಿ ಬರುವಂತದ್ದು. ಇಂಗ್ಲಿಷ್ ಲಾದಲ್ಲಿ ಫ್ರಸ್ಟ್ರೇಷನ್, ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತ ಹೇಳ್ತಿದ್ರು. ಇದು ಪರ್ಪಸ್ ಫ್ರಸ್ಟ್ರೇಟ್ ಆಗತ್ತೆ ಅಂತ. ಸೊ ಇದೆಲ್ಲವೂ ಕೂಡ ಯಾವ ಕಾರಣಕ್ಕೆ ಒಂದು ಡಾಕ್ಟ್ರಿನ್ ಫ್ರಸ್ಟ್ರೇಷನ್ ಆಗ್ಬಹುದು ಅಂತ ಬೇಸ್ಡ್ ಆನ್ ಇಂಗ್ಲಿಷ್ ಪ್ರಿನ್ಸಿಪಲ್ ಹೇಳುವಂತದ್ದು. ಒಂದು ಪಾರ್ಟಿ ಸತ್ತೋದ್ರೆ, ಒಂದು ಸಬ್ಜೆಕ್ಟ್ ಮ್ಯಾಟರ್ ನಾಶ ಆದ್ರೆ, ಯಾವ್ದೊಂದು ಇವೆಂಟ್ ಅಕ್ಕರ್ ಆಗದಿದ್ರೆ, ವಾರ್ ಇಂದ ಕಾನೂನು ಚೇಂಜ್ ಆಗೋದ್ರಿಂದ, ಇದೆಲ್ಲ ಬೇರೆ ಬೇರೆ ಸಂದರ್ಭಗಳು. ಆದ್ರೆ ಕೆಲವೊಂದ್ಸಲ ಜಸ್ಟ್ ಕಮರ್ಷಿಯಲ್ ಹಾರ್ಡ್ಶಿಪ್ ಅಂತ ಹೇಳ್ತಾರೆ. ನಿಮ್ಗೆ ದುಡ್ಡು ಕೊಡ್ಲಿಕ್ಕೆ ತೊಂದರೆ ಆಗತ್ತೆ ಹೇಳುವಂತ ಕಾರಣಕ್ಕೆ that is not impossibility. ಅಥವಾ ಸ್ವಲ್ಪ ಡಿಲೇ ಇನ್ ಪರ್ಫಾರ್ಮೆನ್ಸ್ ಡಸ್ ನಾಟ್ ಅಮೌಂಟ್ ಟು ಇಂಪಾಸಿಬಿಲಿಟಿ. ಸೊ ಇದೆಲ್ಲ ಕೇಳ್ತಾರೆ. ಅಂದ್ರೆ ಯಾವುದು ಇಂಪಾಸಿಬಿಲಿಟಿ ಆಗೋದಿಲ್ಲ ಅಂತ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಕಮರ್ಷಿಯಲ್ ಇಂಪಾಸಿಬಿಲಿಟಿ, ಕಮರ್ಷಿಯಲ್ ಹಾರ್ಡ್ಶಿಪ್ ಅಂದ್ರೆ ಈಗ ಒಂದು ಪಾರ್ಟಿಗೆ ಒಂದು ಎಕ್ಸ್ಟ್ರಾ ಒಂದು ಎಷ್ಟು 50 ರೂಪಾಯಿ ಪರ್ ಯೂನಿಟ್ ಕೊಡ್ಬೇಕು. ಎಷ್ಟೋ ಕೋಟ್ಯಾನುಗಟ್ಲೆ ಯೂನಿಟ್ ಇರುವಾಗ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟು ದಿನ ಡಿಲೇ ಆದ್ರೆ, 1 ಡಿಲೇ ಆದ್ರೆ, 2 ದಿನ ಡಿಲೇ ಆದ್ರೆ, 3 ದಿನ ಡಿಲೇ ಆದ್ರೆ ಸ್ವಲ್ಪ ಹೆವಿ ಅಮೌಂಟ್ ಕಟ್ಟಬೇಕು. ಸೊ ಹಾಗಂತ ಅದು ಅವನಿಗೆ ಕಮರ್ಷಿಯಲಿ ತೊಂದರೆ ಆಗತ್ತೆ ಹಣ ಕಟ್ಟುವಂಥದ್ದು. ಬಟ್ ಇಟ್ ಡಸ್ ನಾಟ್ ಬಿಕಮ್ ಇಂಪಾಸಿಬಿಲಿಟಿ, ಇಟ್ ಇಸ್ ಓನ್ಲಿ ಅ ಕಮರ್ಷಿಯಲ್ ಹಾರ್ಡ್ಶಿಪ್. ಹಾಗಿರುವಾಗ ಸೆಕ್ಷನ್ 56 ಅನ್ನ ಇನ್ವೋಕ್ ಮಾಡಿ ಇದು ವಾಯ್ಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕಮರ್ಷಿಯಲ್ ಹಾರ್ಡ್ಶಿಪ್ ಇದ್ರೆ. ಓಕೆ, ಸೊ ಇದು ಸೆಕ್ಷನ್ 56 ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಗ್ರೌಂಡ್ ಫಾರ್ ಫ್ರಸ್ಟ್ರೇಷನ್? ಈ ಕ್ವಶನ್ಗೆ ಸೊ ಫ್ರಸ್ಟ್ರೇಷನ್ ಅಂದ್ರೆ ಯಾವುದು? ನಮಗೆ ಕಾಂಟ್ರಾಕ್ಟ್ ಅಲ್ಲಿ ಬರುವಂತ ಸೆಕ್ಷನ್ 56 ಅಲ್ಲಿ ಪ್ರಿನ್ಸಿಪಲ್ ಸಬ್ಸಿಕ್ವೆಂಟ್ ಇಲ್ಲಿಗ್ಯಾಲಿಟಿ, ಇನಿಷಿಯಲ್ ಇಂಪಾಸಿಬಿಲಿಟಿ ಅಲ್ಲ, ಸಬ್ಸಿಕ್ವೆಂಟ್ ಇಲ್ಲಿಗ್ಯಾಲಿಟಿ, ಸೂಪರ್ವೀನಿಂಗ್ ಇಂಪಾಸಿಬಿಲಿಟಿ ಅದಕ್ಕೆ ಬರುವಂತದ್ದು. ಸೊ ಡೆತ್ ಆದ್ರೆ, ಸಬ್ಜೆಕ್ಟ್ ಮ್ಯಾಟರ್ ಡಿಸ್ಟ್ರಾಯ್ ಆದ್ರೆ, ಔಟ್ ಬ್ರೇಕ್ ಆಫ್ ವಾರ್ ಆದ್ರೆ, ಇದೆಲ್ಲವೂ ಕೂಡ ಹೌದು ಇಂಪಾಸಿಬಿಲಿಟಿ, ಆದ್ರೆ ನಾಟ್ ಕಮರ್ಷಿಯಲ್ ಹಾರ್ಡ್ಶಿಪ್. ಆಯ್ತಾ? ನೆಕ್ಸ್ಟ್ ಒನ್, where persons reciprocally promise firstly to do certain things which are legal and secondly under specified circumstances to do certain other things which are illegal. ಈಗ ರೆಸಿಪ್ರೋಕಲ್ ಪ್ರಾಮಿಸ್ ಅಂತ ಬಂತು. ಇದು ಸ್ವಲ್ಪ ನಮ್ಮ ಪಾರ್ಟ್ ಆಫ್ ಕಾಂಟ್ರಾಕ್ಟ್ ಅಂತ ಇತ್ತಲ್ಲ ಸೆಕ್ಷನ್ 24 ಅಲ್ಲಿ, ಅದಕ್ಕೆ ರಿಲೇಟೆಡ್ ಅಂತಾನೆ ಹೇಳ್ಬೋದು ಹೆಚ್ಚು ಕಮ್ಮಿ. ಸೆಕ್ಷನ್ 57, 58 ಎಲ್ಲ ಬರುತ್ತೆ. ಅದ್ರಲ್ಲಿ ರೆಸಿಪ್ರೋಕಲ್ ಪ್ರಾಮಿಸ್ ಮತ್ತೆ ಇನ್ನೊಂದು ಆಲ್ಟರ್ನೇಟಿವ್ ಪ್ರಾಮಿಸ್ ಅಂತ ಬರುತ್ತೆ. ರೆಸಿಪ್ರೋಕಲ್ ಪ್ರಾಮಿಸ್ ಅಂದ್ರೆ ಒಬ್ಬ ಏನ್ ಮಾಡ್ತಾನೆ, ಒಂದು ಕಾಂಟ್ರಾಕ್ಟ್ ನ ಒಂದು ಭಾಗ ಏನು ಲೀಗಲ್, ಇನ್ನೊಂದು ಭಾಗ ಇಲ್ಲೀಗಲ್. ಸೊ ಇದನ್ನ ಎನ್ಫೋರ್ಸ್ ಮಾಡ್ಬೋದು, ಇದನ್ನ ಬಿಡ್ಬೋದು, ಇಲ್ಲೀಗಲ್ ಪೋರ್ಷನ್ ಅನ್ನ. ರೆಸಿಪ್ರೋಕಲ್ ಅಂದ್ರೆ ಈಗ ಇವನು ಮಾಡುವಂತದ್ದು ಲೀಗಲ್, ಇವನ್ ಮಾಡುವಂತದ್ದು ಇಲ್ಲೀಗಲ್ ಅಂತ ಹಾಗಿದ್ರೆ, ಆ ರೀತಿ ಮಾಡ್ಕೊಂಡಿದ್ರೆ ಒಂದು ಪಾರ್ಟ್, ಒಂದು ಕಾಂಟ್ರಾಕ್ಟ್ ಮೇ ಬಿ ಎನ್ಫೋರ್ಸ್ಡ್, ಇನ್ನೊಂದು ಇದನ್ನ ವಾಯ್ಡ್ ಮಾಡ್ಬೋದು. ಆಲ್ಟರ್ನೇಟಿವ್ ಪ್ರಾಮಿಸ್ ಅಂದ್ರೆ ಇವನು ಐ ವಿಲ್ ಗಿವ್ ದಿಸ್ ಆರ್ ದಿಸ್ ಅಂತ ಆಲ್ಟರ್ನೇಟಿವ್. ಸೊ ಒಂದು ಲೀಗಲ್, ಇನ್ನೊಂದು ಇಲ್ಲೀಗಲ್. ಐ ವಿಲ್ ಗಿವ್ ರೈಸ್ ಆರ್ ಓಪಿಯಂ, ಗಾಂಜಾ. ಒಂದು ನಿಮ್ಗೆ ರೈಸ್ ಕೊಡ್ತೇನೆ 10,000ಕ್ಕೆ ಅಥವಾ ಗಾಂಜಾ ಕೊಡ್ತೇನೆ ಅಂತ. ಗಾಂಜಾ ಇಸ್ ಪ್ರೊಹಿಬಿಟೆಡ್ ಡ್ರಗ್ ಅಲ್ವಾ, ಸೊ ಅದು ಇಲ್ಲೀಗಲ್ ಆಗತ್ತೆ. ಆವಾಗ ಈ ಮಾಡಿರುವಂತದ್ದು ಒಂದೇ ಕಾಂಟ್ರಾಕ್ಟ್ ಅಲ್ಲಿ, ಆ ಕಾಂಟ್ರಾಕ್ಟ್ ಅಲ್ಲಿ ಯಾವ ಪ್ರಾಮಿಸ್ ಲೀಗಲ್ ಇರತ್ತೆ ಅದನ್ನ ಎನ್ಫೋರ್ಸ್ ಮಾಡ್ಬೋದು, ಯಾವ್ದು ಇಲ್ಲೀಗಲ್ ಇರತ್ತೆ ಅದು ವಾಯ್ಡ್ ಆಗತ್ತೆ ಅಂತ.
ಸೊ ಇದು ಫಸ್ಟ್ ಸೆಟ್ ಆಫ್ ಪ್ರಾಮಿಸ್. ಸೆಕೆಂಡ್ ಇದು ಅದೇನಾಗುತ್ತೆ, ಅದು ರೆಸಿಪ್ರೋಕಲ್ ಪ್ರಾಮಿಸ್. ಸೊ ರೆಸಿಪ್ರೋಕಲ್ ಕಾಂಟ್ರಾಕ್ಟ್ ಇಲ್ಲಿದೆ ನೋಡಿ 57, where persons reciprocally promise firstly to do certain things which are legal and secondly under specified circumstances to do which is illegal. ಏನಾಯ್ತು, this becomes valid. ಸೆಕೆಂಡ್ ಇಲ್ಲಿಗಲ್ ಇರುವಂತದ್ದು ವಾಯ್ಡ್ ಆಗತ್ತೆ. ಅದೇ ಇದೇನು ಆಲ್ಟರ್ನೇಟಿವ್ ಪ್ರಾಮಿಸ್ ಅಲ್ಲಿ ಬ್ರಾಂಚ್ ಇದು ಅಥವಾ ಇದು ಅಂತ, ಹಾಗೆ ಆವಾಗ ಲೀಗಲ್ ಬ್ರಾಂಚ್ ನ ಲೋನ್ ದಟ್ ಕ್ಯಾನ್ ಬಿ ಎನ್ಫೋರ್ಸ್ಡ್. ಸೊ ಹಿಯರ್ A is the answer. First set of promise can be enforced, but the second is a void agreement. A and B enter into a contract where under A agrees to pay B a sum of money against delivery of either future furniture or ivory. Furniture ಅಂದ್ರೆ ನಮ್ಮ ಫರ್ನಿಚರ್, ಐವರಿ ಅಂದ್ರೆ ಏನು, ದಂತ, ಆನೆ ದಂತ ಇರತ್ತಲ್ಲ. ಸೊ ಆನೆ ದಂತನ ಟ್ರೇಡ್ ಮಾಡುವಂಥದ್ದು ಇಟ್ಸ್ ಪ್ರಾಹಿಬಿಟೆಡ್ ಬೈ ಲಾ. ಸೊ ಇದು ದಿಸ್ ಇಸ್ ಅ ಕೈಂಡ್ ಆಫ್ ಅನ್ ಆಲ್ಟರ್ನೇಟಿವ್ ಪ್ರಾಮಿಸ್. 10,000ಕ್ಕೆ ಕೊಟ್ಟು ಏನ್ ಹೇಳ್ತಾರೆ, ನಾನು ನೋಡ್ತೇನೆ ನಿಮ್ಗೆ ಫರ್ನಿಚರ್ ಕೊಡ್ಬೋದಾ ಅಥವಾ ಆನೆ ದಂತನ ಕೊಡ್ಬೋದಾ ಅಂತ ಹೇಳ್ತಾನೆ. ಸೊ ಹಾಗಿರುವಾಗ ಯಾವ್ದಕ್ಕೆ ಎಫೆಕ್ಟ್ ಕೊಡ್ಬೇಕು, ಆಲ್ಟರ್ನೇಟಿವ್ ಪ್ರಾಮಿಸ್ ಇದೆ. ದಟ್ಸ್ ವೈ ದಿಸ್ ಇಸ್ ವ್ಯಾಲಿಡ್ ಫಾರ್ ದಿ ಡೆಲಿವರಿ ಆಫ್ ದಿ ಫ್ಯೂಚರ್ ಅಲ್ಲ ಫರ್ನಿಚರ್ ಅಂಡ್ ವಾಯ್ಡ್ ಫಾರ್ ದಿ ಡೆಲಿವರಿ ಆಫ್ ದಿ ಐವರಿ. So B is the answer. Next, an alternative promise, one branch of which is legal and the other is illegal. So ಇದಕ್ಕೆ ಆನ್ಸರ್ ಮಾಡಿ. ಸೆಕ್ಷನ್ 58 ಇದೆ, ನಾವೀಗಷ್ಟೇ ಅದ್ರ ಎಕ್ಸಾಂಪಲ್ ನೋಡಿದ್ವಿ. What is the answer? Okay, it is C alva. Only legal branch of alternative promise can be enforced. Next, 32. The intimation under section 59 of the Indian Contract Act. 59 ali what is this, ಯಾವ ರೀತಿ ಇಂಟಿಮೇಷನ್ ಕೊಡ್ಬೇಕಂತ ಹೇಳ್ತಾರೆ ಅಂತ. ಇದೆಲ್ಲ ನೋಡಿ. ಅದಕ್ಕಿಂತ ಮುಂಚೆ ಇಲ್ಲಿ ಅಪ್ರೋಪ್ರಿಯೇಷನ್ ಆಫ್ ಪೇಮೆಂಟ್ಸ್ ಅಂತ ಇದೆ. ಅಂದ್ರೆ ಕೆಲವೊಂದ್ಸಲ ಈಗ ಹಣ ಇರತ್ತೆ, ಅದು ಫಸ್ಟ್ ಹೇಗೆ ಯಾವ ರೀತಿಯಲ್ಲಿ, ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಡೆಟ್ ಇರ್ತಾನೆ, ಅವನು ಇವನಿಂದ 3-4 ಹಣ ತಗೊಂಡಿದ್ದಾನೆ, 3-4 ಸಾಲ ತಗೊಂಡಿದ್ದಾನೆ. ಒಂದು 5,000, ಇನ್ನೊಂದು 3,000, ಇನ್ನೊಂದು 2,000. ಸೊ ಈಗ ಇವನು ಈಗ ಅರ್ಜೆಂಟಿಗೆ 500 ರೂಪಾಯಿ ಕೊಡ್ತಾನೆ ಸಾಲ ವಾಪಸ್. ಸೊ ಇವನು ಯಾವ್ದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು, 500 ರೂಪಾಯಿದಕ್ಕ, 300 ರೂಪಾಯಿದಕ್ಕ, 2,000. ಸೊ ಆ ರೂಲ್ಸ್ ಎಲ್ಲ ಈ ಅಪ್ರೋಪ್ರಿಯೇಷನ್ ಆಫ್ ಪೇಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ, ಸೆಕ್ಷನ್ 59 ಮತ್ತೆ 61 ತನಕ. ಸೊ ಒಂದ್ ವೇಳೆ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಇದ್ರೆ ಈ ಅಮೌಂಟ್ ಅನ್ನ ಇದೇ ಕಾರಣಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ಹಾಗೆ ಅಪ್ಲೈ ಮಾಡ್ತಾರೆ. ಯಾವಾಗ ಇಂಡಿಕೇಟ್ ಮಾಡಿಲ್ವೋ ಆವಾಗ ಇವನ್ ಎಕ್ಸ್ಪ್ರೆಸ್ ಇಂಟೆನ್ಷನ್ ಏನು ಅದನ್ನ ನೋಡ್ಕೊಂಡು ಕೊಡ್ತಾರೆ. ಅಂದ್ರೆ 500, ಈಗ 1,565 ಇತ್ತು, ಅವನು 1,565 ಕೊಡ್ತಾನೆ. ಆವಾಗ ಏನ್ ಮಾಡ್ತಾರೆ, ಇದಕ್ಕೆ ಅಡ್ಜಸ್ಟ್ ಮಾಡ್ಬೇಕು ಹೇಳುವಂತ ಆ ಇಂಟೆನ್ಷನ್ ಇಂದ, ಇಂಪ್ಲೈಡ್ ಇಂಟೆನ್ಷನ್ ಇಂದ ತಗೊಳ್ತಾರೆ. ಅಥವಾ ಯಾರು ಡೆಟ್ಟರ್ ಹೇಳ್ತಾನೆ ನೀವು ಇದಕ್ಕೆ ಜಮಾ ಮಾಡ್ಕೊಳ್ಳಿ ಅಂತ, ಅದಕ್ಕೆ ತಗೊಳ್ತಾರೆ. ಅದ್ ಯಾವ್ದು ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಆರ್ಡರ್ ಪಾಯಿಂಟ್ ಏನ್ ಹೇಳ್ತಾರೆ, ಫಸ್ಟ್ ಯಾವ್ದು ಡೆಟ್ ಇತ್ತು ಅದಕ್ಕೆ ಡಿಸ್ಚಾರ್ಜ್ ಆಗತ್ತೆ. ಸೊ ಇಲ್ಲಿ ಕ್ವಶನ್ ಕೇಳಿರುವಂತದ್ದು ಯಾವ ರೀತಿಯ ಇಂಟಿಮೇಷನ್ ಅಂತ ಕೇಳಿದ್ದಾರೆ. ಸೊ ಇದು ನೋಡಿ, ವೇರ್ ಅ ಡೆಟ್ಟರ್ ಓಯಿಂಗ್ ಸೆವರಲ್ ಡಿಸ್ಟಿಂಕ್ಟ್ ಡೆಟ್ಸ್ ಟು ಒನ್ ಪರ್ಸನ್. ಸೊ ಇಲ್ಲಿ ಇವನ ಹತ್ರನೇ 3-4 ಸಪರೇಟ್ ಸಾಲ ತಗೊಂಡಿದ್ದಾನೆ. ಡಿಸ್ಟಿಂಕ್ಟ್ ಡೆಟ್ಸ್ ಅಂದ್ರೆ ಸಪರೇಟ್ ಸಾಲಗಳು. ಮೇಕ್ಸ್ ಪೇಮೆಂಟ್ ಟು ಹಿಮ್ ಐದರ್ ವಿತ್ ಎಕ್ಸ್ಪ್ರೆಸ್ ಇಂಟಿಮೇಷನ್ ಆರ್ ಅಂಡರ್ ಸರ್ಕಮ್ಸ್ಟೆನ್ಸಸ್ ಇಂಪ್ಲೈಂಗ್. ಎಕ್ಸ್ಪ್ರೆಸ್ ಆಗಿ 500 ರೂಪಾಯಿ ಕೊಟ್ಟರು 2,000ಕ್ಕೆ ಜಮಾ ಮಾಡ್ಕೊಳ್ಳಿ ಹೇಳ್ತಾನೆ. ಅಥವಾ ಸರ್ಕಮ್ಸ್ಟೆನ್ಸಸ್ ಇಂಪ್ಲೈಂಗ್, ಇಲ್ಲಿ ಬೇರೆ ಯಾವ್ದು ಇಲ್ಲ, 2,000 ರೂಪಾಯಿ ಕೊಡ್ತಾನೆ, ಬೇರೆ ಯಾವ ರೀತಿಯ ಎಷ್ಟು ಇದಿಲ್ಲ,
2,000 ಬೇರೆ ಯಾವ್ದು ಅಮೌಂಟ್ ಇಲ್ಲ. ಸೊ 2,000 ಕೊಟ್ಟಾಗ ಇದಕ್ಕೆ ಜಮಾ ಮಾಡ್ಕೊಳ್ಬೇಕನ್ನೋ ಅಂತ ತಿಳ್ಕೊಳ್ಳುವಂಥದ್ದು. ಸೊ ದಟ್ ದ ಪೇಮೆಂಟ್ ಇಸ್ ಟು ಬಿ ಅಪ್ಲೈಡ್ ಟು ದಿ ಡಿಸ್ಚಾರ್ಜ್ ಆಫ್ ಸಮ್ ಪರ್ಟಿಕ್ಯುಲರ್ ಡೆಟ್. ದ ಪೇಮೆಂಟ್ ಇಫ್ ಅಕ್ಸೆಪ್ಟೆಡ್ ಮಸ್ಟ್ ಬಿ ಅಪ್ಲೈಡ್ ಅಕಾರ್ಡಿಂಗ್ಲಿ. ಇವನಿಗೆ ಯಾವ್ದಕ್ಕೆ ಬೇಕೋ ಅವನು ಹಾಗೆ ಮಾಡ್ಕೊಳ್ಳಿಕ್ಕಿಲ್ಲ. ಡೆಟ್ಟರ್ ಇಂಟೆನ್ಷನ್ ಫಸ್ಟ್ ಮುಖ್ಯ ಆಗತ್ತೆ. ಇದು ಯಾವ್ದು ಅವನಿಗೆ ಸಿಗ್ಲಿಲ್ವಾ, ಎಕ್ಸ್ಪ್ರೆಸ್ ಇಂಟೆನ್ಷನ್ ಇಲ್ಲ, ಇಂಪ್ಲೈಡ್ ಇಂಟೆನ್ಷನ್ ಗೊತ್ತಾಗ್ತಾ ಇಲ್ಲ, ಆವಾಗ ಕ್ರೆಡಿಟರ್ ಅವನಿಗೆ ಯಾವ್ದಕ್ಕೆ ಬೇಕೋ ಅದಕ್ಕೆ ಜಮಾ ಮಾಡ್ಕೊಳ್ಬಹುದು. ಹೊರತು ಫಸ್ಟ್ ಡೆಟ್ಟರ್ ಹ್ಯಾಸ್ ಟು ಸೇ. ಸೊ ಅವನ ಎಕ್ಸ್ಪ್ರೆಸ್ ಇಂಟೆನ್ಷನ್ ಅಥವಾ ಇಂಪ್ಲಾಯಿಂಗ್ ಸರ್ಕಮ್ಸ್ಟೆನ್ಸಸ್ ಗಳ ಮೇಲೆ ಹೋಗುತ್ತೆ. ಸೊ ಇದೆಲ್ಲ ಅದೇ ನಿಮ್ಗೆ ತುಂಬಾ ಏನ್ ಬರೋದಿಲ್ಲ, ಆದ್ರೆ ಆ ರೂಲ್ಸ್ ಇದೆ ಅಂತ ನಿಮ್ಗೆ ಗೊತ್ತಿರ್ಬೇಕು. 59, 60, 61. It may be either expressed or implied. The law relating to appropriation of payment under Indian Contract Act has been provided in which sections? That's under section 59 to 61. So ಈಗಷ್ಟೇ ನಾವು ನೋಡಿದ್ವಲ್ಲ ಅದು. Next, when the parties to a contract agree to substitute the existing contract with a new contract, it is known as. So ಇದು ನಾವು section 62 ಅಲ್ಲಿ ಬರುತ್ತೆ. ನೋವೇಷನ್ ಅಂತ ಯಾವ್ದಾದ್ರು ಒಂದು ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ ಅನ್ನೇ ಹೊಸ ಒಂದು ಕಾಂಟ್ರಾಕ್ಟ್ ಒಟ್ಟಿಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಿ ಅಂತ ಆದ್ರೆ ನೋವೇಷನ್ ಅಂದ್ರೆ ನ್ಯೂ, ನೋವಲ್ ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೆ ನೋವೇಷನ್ ಅಂತ ಕರೀತಾರೆ. ಸೆಕ್ಷನ್ 62 ಅಲ್ಲಿ ಕೇವಲ ನೋವೇಷನ್ ಅಲ್ಲ, ಡಿಸಿಷನ್, ಆಲ್ಟ್ರೇಷನ್ ಆಫ್ ದಿ ಕಾಂಟ್ರಾಕ್ಟ್ ಅದೆಲ್ಲದ್ರ ಬಗ್ಗೆನೂ ಹೇಳ್ತಾರೆ. ಸೊ 62 ಇಸ್ ಅ ವೆರಿ ಕ್ವೈಟ್ ಅನ್ ಇಂಪಾರ್ಟೆಂಟ್ ಸೆಕ್ಷನ್. ಯಾವಾಗ್ಲೂ ಕೇಳ್ತಾರೆ ನೋವೇಷನ್, ಸಬ್ಸ್ಟಿಟ್ಯೂಷನ್ ಅಲ್ಲ, ಆಲ್ಟ್ರೇಷನ್, ರಿಸಿಷನ್ ಅಂತ. The obligation to restore advantage in a void agreement is provided by section 68, 69, 70, 71, 72 ಎಲ್ಲದೂ ಕೂಡ it's a nature of a ಖಾಸಿ ಕಾಂಟ್ರಾಕ್ಟ್. 68 to 72 ತನಕ ಖಾಸಿ ಕಾಂಟ್ರಾಕ್ಟ್ ಅಂದ್ರೆ ಆಕ್ಚುಯಲ್ ಕಾಂಟ್ರಾಕ್ಟ್ ಇಲ್ದಿದ್ರು ಫೈಂಡರ್ ಆಫ್ ದಿ ಲಾಸ್ಟ್ ಗೂಡ್ಸ್ ಹಾಗೆಲ್ಲ ಇರ್ತಾರಲ್ಲ. ಸೊ ಅವರು ದೇ ಆರ್ ಸಪೋಸ್ ಟು ರಿಸ್ಟೋರ್ ದಿ ಅಡ್ವಾಂಟೇಜ್ ಅನ್ನ ರಿಸ್ಟೋರ್ ಮಾಡ್ಬೇಕು ಅಂತ ಒಂದು ರೀತಿಯ ಇದು ನಾವು ಸೆಕ್ಷನ್ 68 ಅಲ್ಲಿ ಕಾಣ್ತೇವೆ. ಅಲ್ಲ ಸಾರಿ 65. ಕ್ವಶನ್ ಏನಾಗಿತ್ತು? ರಿಸ್ಟೋರ್ ಅಡ್ವಾಂಟೇಜ್ ಇನ್ ವಾಯ್ಡ್ ಅಗ್ರಿಮೆಂಟ್. ಇದು ಖಾಸಿ ಕಾಂಟ್ರಾಕ್ಟ್ ಅಲ್ಲ, ಸಾರಿ, ಖಾಸಿ ಕಾಂಟ್ರಾಕ್ಟ್ 68 ಇಂದ ದಿಸ್ ಇಸ್ ಸಮಥಿಂಗ್ ವಾಯ್ಡ್ ಅಗ್ರಿಮೆಂಟ್ ಆಗತ್ತಲ್ಲ, ರೆಸ್ಟಿಟ್ಯೂಷನ್ ಮಾಡುವಂತದ್ದು. ರೆಸ್ಟಿಟ್ಯೂಷನ್ ಹೇಳ್ತಾರಲ್ಲ, ವಾಯ್ಡ್ ಅಗ್ರಿಮೆಂಟ್, ವಾಯ್ಡ್ ಕಾಂಟ್ರಾಕ್ಟ್ ಇದು ವಾಪಸ್ ಕೊಡ್ಬೇಕು. ಯು ಕೆನಾಟ್ ಅನ್ಜಸ್ಟ್ಲಿ ಎನ್ರಿಚ್ ಬೈ ದಿ ಅದರ್ ಪರ್ಸನ್ಸ್ ಫಾಲ್ಟ್ ಅಲ್ವಾ. ಸೊ ಅದನ್ನ ವಾಪಸ್ ಕೊಡ್ಬೇಕು, ಯಾಕಂದ್ರೆ ಕಾಂಟ್ರಾಕ್ಟ್ ಅನ್ನ ನೀವು ಹೇಗೂ ವಾಯ್ಡ್ ಮಾಡ್ತಿದ್ದೀರಿ, ಆ ಕಾರಣಕ್ಕೆ ಇಟ್ ಹ್ಯಾಸ್ ಟು ಬಿ ರಿಸ್ಟೋರ್ಡ್ ಅಂತ ಸೆಕ್ಷನ್ 65 ಅಲ್ಲಿ ಹೇಳ್ತಾರೆ. ಎ ಸಿ ಆನ್ಸರ್. ದ ರೈಟ್ ಟು ಸೂ ಆನ್ ಕ್ವಾಂಟಮ್ ಮೆರಿಟ್ ಅರೈಸಸ್. ಇದು ಕ್ವಾಂಟಮ್ ಮೆರಿಟ್ ಅಂದ್ರೆ ನಮ್ಗೆ ಇದು ಇಲ್ಲಿದೆ ನೋಡಿ. When a person agrees to complete some work for a lump sum, non-completion of the work does not entitle him to any remuneration, even for the part of the work done. So ಇದಕ್ಕೆ ಏನ್ ಹೇಳ್ತಾರೆ, how much whatever is received ಅದನ್ನ ವಾಪಸ್ ಕೊಡ್ಬೇಕು ಅಂತ ಹೇಳುವಂಥದ್ದು. So answer is when a partly performed when a party partly perform the contract and is discharged by the other party. ಸೊ ಅರ್ಧ ಕೆಲಸ ಮಾಡಿದ್ರು ಸಹ ಕೆಲವೊಂದ್ಸಲ ಡಿಸ್ಚಾರ್ಜ್ ಆದಾಗೆ ಅಂತ ಹೇಳುವಂತ ಪ್ರಿನ್ಸಿಪಲ್ ಅದು ಕ್ವಾಂಟಮ್ ಮೆರಿಟ್. ರೈಟ್ ಟು ಸೂ ಆನ್ ಕ್ವಾಂಟಮ್ ಮೆರಿಟ್ ಅಂತ ಅಂದ್ರೆ ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿಲ್ಲ, ಇದು ಪಾರ್ಟ್ ಪರ್ಫಾರ್ಮೆನ್ಸ್ಗೂ ಸಹ ಅಟ್ಲೀಸ್ಟ್ ಎಷ್ಟು ರಿಸೀವ್ ಇದೆ ಅದನ್ನ ರಿಸ್ಟೋರ್ ಮಾಡ್ಬೇಕು, ಎಷ್ಟು ತಗೊಂಡಿರ್ತಾರೆ ಅದನ್ನ ವಾಪಸ್ ಕೊಡ್ಬೇಕಂತ ಹೇಳುವಂತದ್ದು. Novation of the novation of a contract under Indian contract means ಏನಿದು ಆನ್ಸರ್? novation of the contract ಅಂದ್ರೆ ಏನು? ಅದು ಹೇಗೆ ಸಿ ಆಗತ್ತೆ ಪುನೀತ್?
ರಿನ್ಯೂವಲ್ ಅಂದ್ರೆ ಒರಿಜಿನಲ್ ಕಾಂಟ್ರಾಕ್ಟ್ ಅನ್ನ ಕಂಟಿನ್ಯೂ ಮಾಡೋದು. ಆಲ್ಟ್ರೇಷನ್ ಅಂದ್ರೆ ಟರ್ಮ್ಸ್ ಅನ್ನ ಆಲ್ಟರ್ ಮಾಡೋದು. ಒಂದು ಟರ್ಮ್ ಮಾತ್ರ, ಇಡೀ ಕಾಂಟ್ರಾಕ್ಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತಂದ್ರೆ ನೋವೇಷನ್. ಸೊ ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಆಲ್ಟ್ರೇಷನ್ ಇಸ್ ಓನ್ಲಿ ವೇರ್ ಯು ಟರ್ಮ್ಸ್ ಇದೆ, ಒಂದು ಕಾಂಟ್ರಾಕ್ಟ್ ಅಲ್ಲಿ ಎಷ್ಟೋ ಟರ್ಮ್ಸ್ ಇದೆ, ಆ ಟರ್ಮ್ಸ್ ಅನ್ನ ಆಲ್ಟರ್ ಮಾಡುವಂತದ್ದು. ದಟ್ಸ್ ವೈ substitution of a new contract in the place of a original contract. D is the answer. In case of a joint promise, generally the performance must be by. ಹಲವಾರು ಜನ ಸೇರ್ಕೊಂಡು ಪ್ರಾಮಿಸ್ ಮಾಡಿರ್ತಾರೆ, ನಾವು ಮನೆ ಕಟ್ಕೊಡ್ತೇವೆ ಅಂತ. ಅಂದ್ರೆ ಒಬ್ರು ಲೈಕ್ ಸ್ಕಿಲ್ಡ್ ಪರ್ಸನ್ಸ್. ಸೊ ಆವಾಗ ವಾಟ್ ಇಸ್ ದಿಸ್ ಜಾಯಿಂಟ್ ಪ್ರಾಮಿಸ್? ಹೂ ಹ್ಯಾಸ್ ಟು ಪರ್ಫಾರ್ಮ್? ಎಲ್ಲರೂ ಕೂಡ ಆಲ್ ಆಫ್ ದೆಮ್ ಹ್ಯಾವ್ ಟು perform jointly. ಆಯ್ತಾ? ಸೊ ಸೆಕ್ಷನ್ ಇದ್ರ ಪ್ರಕಾರ ಕ್ವಶನ್ ನಂಬರ್ ಡೆವಲ್ಯೂಷನ್ ಆಫ್ ಜಾಯಿಂಟ್ ಲಯಬಿಲಿಟೀಸ್ ಅಂತ ಸೆಕ್ಷನ್ 42 ಅಲ್ಲಿ ಬರುತ್ತೆ. When two or more persons have made a joint promise, then unless contrary intention appears, ಅವರ ಬದುಕಿರುವಾಗ ಅವ್ರು ಮಾಡ್ಬೇಕು, ಅಥವಾ ಅದ್ರಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಂಡ್ರೆ ಅವರ ಲೀಗಲ್ ರೆಪ್ರೆಸೆಂಟೇಟಿವ್ ಸಹಿತವಾಗಿ ಸರ್ವೈವರ್ ಒಟ್ಟಿಗೆ ಮಾಡ್ಬೇಕು. ಅಂದ್ರೆ ಇವ್ರು 3 ಜನ ಇರ್ತಾರೆ, ಅದ್ರಲ್ಲಿ ಇವನು ಸತ್ತೋಗ್ತಾನೆ, ಆವಾಗ ಇವನ ಇಬ್ರು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಸೊ ಇವರೆಲ್ಲರೂ ಸೇರ್ಕೊಂಡು ಜಾಯಿಂಟ್ ಪ್ರಾಮಿಸ್ ಮಾಡ್ಬೇಕು. ಸೊ ಅದು ಡಿಪೆಂಡ್ಸ್, ಯಾರು ಬದುಕಿರ್ತಾರೆ ಅವ್ರು ಒಟ್ಟಿಗೆ, ಅನ್ಲೆಸ್ ಕಾಂಟ್ರರಿ ಇಂಟೆನ್ಷನ್ ಅಪಿಯರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದೊಳ್ಳೆ ಪರ್ಸನಲ್ ಸ್ಕಿಲ್ಸ್ ಸಂಬಂಧಪಟ್ಟಾದ್ರೆ ಆಗ ರೆಪ್ರೆಸೆಂಟೇಟಿವ್ಸ್ ಅನ್ನೆಲ್ಲ ತರ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು ಬ್ಯಾಂಡ್ ಇರುತ್ತೆ, ರಾಕ್ ಬ್ಯಾಂಡ್, ಹಾಡ್ಲಿಕ್ಕೆಲ್ಲ ಒಟ್ಟಿಗೆ ಒಪ್ಕೊಂಡಿರ್ತಾರೆ. ಆದ್ರೆ ಅದ್ರಲ್ಲಿ ಯಾರು ತೀರ್ಕೊಂಡ್ರೆ ಮತ್ತೆ ಅವ್ರ ರೆಪ್ರೆಸೆಂಟೇಟಿವ್ಸ್ ಅದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯಾವ್ದಾದ್ರು ಪ್ರಾಪರ್ಟಿ ಡೆಲಿವರಿ ಅದಕ್ಕೆ ಸಂಬಂಧಪಟ್ಟಾಗ they can enforce. So A is the answer. Section 42. Responsibility of finder of goods under section 71 of the Indian Contract Act. ಒಬ್ಬ ವ್ಯಕ್ತಿ ದಾರಿಲಿ ಹೋಗ್ತಾ ಇರುವಾಗ ಅವನಿಗೆ ಯಾವ್ದೋ ಒಂದು ವ್ಯಾಲ್ಯೂಬಲ್ ವಸ್ತು ಸಿಗತ್ತೆ, ಒಂದು ಗೋಲ್ಡ್ ಚೈನ್ ಸಿಗತ್ತೆ ಅಂತ ತಿಳ್ಕೊಳ್ಳಿ. ಸೊ ಅದು ಲಾಸ್ಟ್ ಗೂಡ್, ಅದನ್ನ ಕಂಡು ಹಿಡಿಯೋನು ಫೈಂಡರ್, ಇಸ್ ದ ಫೈಂಡರ್ ಆಫ್ ದಿ ಲಾಸ್ಟ್ ಗೂಡ್ ಅಂತ ಆಗತ್ತೆ. ಸೊ ಹೀಗೆ ಇರುವಾಗ ವಾಟ್ ವಿಲ್ ಹ್ಯಾಪನ್? ಫೈಂಡರ್ ಆಫ್ ದಿ ಲಾಸ್ಟ್ ಗೂಡ್ ಇರುವಾಗ ಎಂಟೈರ್ ಒಂದು ಪ್ರಾಪರ್ ಕಾಂಟ್ರಾಕ್ಟ್ ಅಂತ ಆಗೋದಿಲ್ಲ, ಅದು ಖಾಸಿ ಕಾಂಟ್ರಾಕ್ಟ್. ಸೊ ಹಾಗೆ ಅವನಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಆದ್ರೂ ಖಾಸಿ ಕಾಂಟ್ರಾಕ್ಟ್ ಆದ್ರೂ ಎಲ್ಲಾ ಕಾಂಟ್ರಾಕ್ಟ್ ನ ಎಲ್ಲಾ ಒಂದು ಅಗ್ರಿಮೆಂಟ್ ಅಕ್ಸೆಪ್ಟೆನ್ಸ್ ಇಲ್ಲ, ಯಾಕಂದ್ರೆ ಯಾರದ್ದು ವಸ್ತು ಕಳೆದು ಹೋಗಿದೆ ಅಂತಾನೆ ಗೊತ್ತಿಲ್ಲ. ಹಾಗೆ ಇರುವಾಗ ಏನ್ ಮಾಡ್ತಾರೆ ಅವರು? ಅವನಿಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಬೇಲಿ ಅಂದ್ರೆ ಯಾರು? ಬೇಲಿ ಅಂದ್ರೆ ಯಾರಿಗೆ ಒಂದು ಪ್ರಾಪರ್ಟಿನ ಅವನ ಕೇರ್ ಅಲ್ಲಿ ನೋಡ್ಕೊಳ್ಬೇಕು ಅಂತ ಇರತ್ತೆ, ಅವನು ಬೇಲಿ ಅಂತ ಕರ್ಸ್ಕೊಳ್ಳೋನು. ಸೊ ಅಂತ ಬೇಲಿಯ ರೆಸ್ಪಾನ್ಸಿಬಿಲಿಟಿ ಏನು? ಪ್ರಾಪರ್ ಕೇರ್ ಅಲ್ಲಿ ನೋಡ್ಬೇಕು. ಸೊ ಬೇಲಿ ಹೇಗೆ ಅವನಿಗೆ ಕಾಂಟ್ರಾಕ್ಟ್ ಮುಖಾಂತರ ಬಂದಿರುವಂತ ಪ್ರಾಪರ್ಟಿನ ನೋಡ್ಕೊಳ್ಬೇಕು, ಅದೇ ರೀತಿ ಈ ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್ ಸಹ ಅದನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಸೊ ಆಬ್ಲಿಗೇಷನ್ ಈಸ್ ದಟ್ ಆಫ್ ಅ ಬೇಲಿ. ಬೇಲಿಯ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ yes to follow. Yes, it is bailey. Next, last question. Under section 68, the minor is personally liable, only minor's property is liable, minor personally and his property is liable, and D, none of the above is correct. So what happened here? The necessity supplied, ಆ ಮೈನರ್ ಅದು ನಾವು ಹೇಳಿದ್ವಲ್ಲ, ನೆಸೆಸಿಟಿ ಸಪ್ಲೈಡ್ ಅಂತ. ಕೇವಲ ಮೈನರ್ ಅಲ್ಲ, ಎನಿ ಇನ್ಕೇಪಬಲ್ ಪರ್ಸನ್ ಅಂದ್ರೆ ಅನ್ಸೌಂಡ್ ಮೈಂಡ್ ಪರ್ಸನ್ ಕೂಡ ಬರ್ತಾರೆ. ಆವಾಗ ಇಟ್ ಶಾಲ್ ಬಿ ಸಪ್ಲೈಡ್ ಅಂತ ಹೇಳಿ ಹೇಳ್ತಾರೆ, ಇಸ್ ಲೀಗಲಿ ಬೌಂಡ್ ಟು ಡೂ ದಟ್ ಅಂತ. ಸೊ ಓನ್ಲಿ ವಾಟ್ ಇಸ್ ದ ಆನ್ಸರ್ ಹಿಯರ್? ಓನ್ಲಿ ಮೈನರ್ಸ್ ಪ್ರಾಪರ್ಟಿ ಇಸ್ ಲಯಬಲ್. ಬಿ. ಆಯ್ತಾ?